ಧಾರ್ಮಿಕ ಚಿಂತನಗೋಷ್ಠಿಯ ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ದಿವ್ಯ ಪಂಡಿತರು, ನಮಗೆಲ್ಲ ಮಾರ್ಗದರ್ಶಕರಾಗಿರುವಂಥ ಪೂಜ್ಯ ಕೃಷ್ಣಾನಂದ ಶಾಸ್ತ್ರಿ ಅಪ್ಪಾಜಿಯವರು ಈ ಸಭೆಗೆ ತಮ್ಮ ನುಡಿ ಮಾತುಗಳನ್ನು ನುಡಿಬೇಕು ಅಂಥೇಳಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. जय नमः पार्वती पतये शिव हर हर महादेव। सद्गुरुनाथ महाराज की, सकल साधु संत महाराज की जय। जय नमः पार्वती पतये शिव हर हर महादेव। स्वामिन् सद्गुरु गविसिद्ध परमचरिता आनंद पूर्णात्मने कामित सज्जन सौख्य शांति वरदा कामारी कालांतಕ ನೇಮಿಸ್ತಿಷ್ಠವ ನೀವುದೈ ಎನಗೆ ನಿರ್ವಿಘ್ನವಾಗುವಂದದಿ ಕರುಣಾಗಾರ ಪರಾವತಾರ ಮಹಿಮಾಂ ಭೋರಾಶಿ ಗುಣಸಿಂಧುವೆ ಅಜ್ಞಾನ ವರ್ಜಿತ ಮಾಡಲು ಗುರುವೇ ನೀನೆನ್ನ ಗವಿಸಿದ್ಧಣೆ। ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡವತ್ ನಮಸ್ಕಾರಗಳನ್ನು ಸಮರ್ಪಿಸಿ, ಕ್ಷೇತ್ರಾದಿ ದೇವತೆಯಾಗಿ ತಪೋಧನರಾಗಿ ವೈರಾಗ್ಯದ ಸಂತರೆಂದೆಣಿಸಿ ಚರಜಂಗಮರಾಗಿ ಕ್ಷೇತ್ರವನ್ನೆಲ್ಲ ಸಂಚರಿಸಿ ಭಕ್ತರನ್ನು ಉದ್ಧರಿಸಿ ಶಾಪಾನುಗ್ರಹ ಸಮರ್ಥರು ಪೂಜ್ಯಪಾದರು ಶ್ರೀಮನ್ನಿರಂಜನ ಪ್ರಣವಸ್ವರೂಪಿ ಚಿಕ್ಕಿನಕೊಪ್ಪ ಅಪ್ಪಂಗಳ ಶ್ರೀ ಚರಣಾರವಿಂದಗಳಿಗೆ ದಂಡವತ್ ನಮಸ್ಕಾರಗಳನ್ನು ಸಮರ್ಪಿಸಿ, ತತ್ ಶ್ರೀಗಳವರ ಆರಾಧ್ಯ ಗುರುಗಳಾಗಿ ಬಹುತೇಕ ಕರ್ನಾಟಕ ಭಾಗದ ಹೃದಯವಾಸಿಯಾಗಿ ತಪೋಧನ ವಿದ್ಯಾಧನ ಶಾಂತಿಧನರೆಂದೆನಿಸಿದಂಥ ಪೂಜ್ಯಪಾದೆ ಕೊಪ್ಪಳದ ಗವಿಸಿದ್ದೇಶ್ವರರ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕನಾಗಿ, ತದ್ರೂಪರು ಮಹಾನುಭಾವರು ಬಹುತೇಕ ಕರ್ನಾಟಕದ ಸಕಲ ಭಕ್ತರ ಹೃದಯವಾಸಿಗಳಾಗಿ ಪೂಜ್ಯಪಾದರಾದಂಥ ಈ ಧಾರ್ಮಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯಪಾದ ಶ್ರೀಗಳವರ ಶ್ರೀ ಚರಣಾರವಿಂದಗಳಿಗೆ ಸಾಷ್ಟಾಂಗ ರೂಪ ಮಂಗಲಾಚರಣೆ ಸಲ್ಲಿಸಿ, ತತ್ರೂಪರು ಮಹಾನುಭಾವರು ಆದಂಥ ತಪೋಧನ ವಿದ್ಯಾಧರಣರು ಸುಮಾರು 770 ಅಂದರೆ 1000ಕ್ಕೆ ಸಮೀಪ ಆ ಒಂದು ಪರಂಪರೆಯಲ್ಲಿ ಕಾಯವನ್ನೇ ಕಲ್ಪತರುವಾಗಿರಿಸಿಕೊಂಡು ಭಕ್ತರುದ್ಧಾರಕ್ಕಾಗಿ ಹಗಲಿರುಳು ಶ್ರಮಿಸಿ ಆ ಪರಂಪರೆಯನ್ನು ಹುಟ್ಟು ಹಾಕ್ಕೊಂಡು ಬಂದಂಥ ಪೂಜ್ಯಪಾದೆ ಬೂದೀಶ್ವರರ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕನಾಗಿ, ವೇದಿಕೆ ಮೇಲೆ ಆಶ್ರೀಭೂತರಾಗಿ ನಮ್ಮೆಲ್ಲರಿಗೂ ದರ್ಶನ ಸ್ಪರ್ಶನ ಸಂಭಾಷಣಾದಿಗಳ ತ್ರಿವಿಧ ದಾಸೋಹ ಮೂರ್ತಿಗಳಾದಂಥ ಸರ್ವಶ್ರೀಗಳಲ್ಲಿ ವಿಶೇಷವಾಗಿ ಸರ್ವ ಭಕ್ತರನ್ನು ಗುರು ಹಾಕಿದ ಪರಂಪರೆಯಲ್ಲೇ ಗುರುಭಕ್ತಿ ಎಂಬ ದಂಡವನ್ನು ಹಿಡಿದು ವೈರಾಗ್ಯವೆಂಬ ಆವಿಗೆ ಮೇಲೆ ನಿಂತುಕೊಂಡು ಸಕಲ ವಿದ್ಯಾಗುಣ ಭೂಷಣರಾದಂಥ ಪೂಜ್ಯಪಾದರು ಮಠಾಧೀಶರು ಈ ಮಠದ ರೂವಾರಿಗಳು ಆದಂಥ ಪೂಜ್ಯಪಾದ ಶರಣರ ಶ್ರೀ ಶರಣಾರವಿಂದಗಳಿಗೆ ದಂಡವತ್ ನಮಸ್ಕಾರಗಳನ್ನು ಸಮರ್ಪಿಸಿ, ಮಹಾನ್ ಕಾರ್ಯಕ್ರಮಕ್ಕೆ ದೇವಭೂತವಾಗಿ ಜೀವಂತ ದೇವರಾಗಿ ಶರಣರ ಕೃಪಾ ಕಟಾಕ್ಷದಲ್ಲಿ ತಾವೆಲ್ಲರೂ ಮಿಂದು ಆ ಗುರುಕರುಣೆಯನ್ನು ಮತ್ತೆ ಸೇವೆಯಲ್ಲಿ ತೋರಿಸಿ, ದಾನದಲ್ಲಿ ತೋರಿಸಿ, ಶಾಂತಿಯಲ್ಲಿ ತೋರಿಸಿ ಇವತ್ತು ಈ ಜಾತ್ರೆಗೆ ಸಾಕ್ಷೀಭೂತವಾಗಿ ನಿಂತಹ ಪುಣ್ಯಾತ್ಮರೇ, ತಾಯಂದಿರೇ, ಸಂಗೀತ ಬಳಗದವರೇ, ನಿಮ್ಮೆಲ್ಲರಿಗೆ ನನ್ನ ಶರಣಾರ್ಥಿಗಳನ್ನು ಸಮರ್ಪಿಸ್ತಾ ಇದೆ. ಒಂದು ಸಣ್ಣದೊಂದು ನೋವು ಏನಪ್ಪ ಅಂದರೆ ಹಿಂದಿನವ್ರು ಭಾಳ ಮಂದಿ ನಿಂತೀರಲ್ಲಿ, ಮುಂದೆ ಈ ಕಡೆಲ್ಲ ಜಾಗ ಅದ, ಎಷ್ಟೊತ್ತ ಕಾಣಿಲ್ಲ ಅವ್ರ ಕಾರ್ಯಕ್ರಮ ಮುಗಿಯೋ ಮಟ್ಟ ನೀವೆಲ್ಲರೂ ಕೂಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರು ಒಳ್ಳೆಯದು ಅಂತ ಹೇಳಿ ಒಂದು ಸೂಚನೆಯನ್ನು ಕೊಡಬಯಸ್ತೆ. ಯಾತಕ್ಕಾಗಿ ಜಾತ್ರಾ ಮಹೋತ್ಸವಗಳು
ಯಾತಕ್ಕಾಗಿ ಭಕ್ತ ಹಿತಚಿಂತನ ಸಭೆಗಳು, ಯಾತಕ್ಕಾಗಿ ಇವೆಲ್ಲ ವ್ಯವಸ್ಥೆಯನ್ನು ಹಿರಿಯರು ಹಾಕಿಕೊಂಡು ಬಂದಾರ ಅಂತ ಯೋಚನೆ ಮಾಡಿ ನೋಡಿದ್ರೆ ಭಾಳಷ್ಟು ಸುಂದರವಾಗಿ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರಬಯಸ್ತೇನೆ. ಎಂಥ ಪ್ರಕಾಶಮಾನವಾದಂಥ ಚಿಮಣಿ ಅಥವಾ ಲಾಟನೋ ಯಾವುದೇ ಒಂದು ಬಹಳಷ್ಟು ಪ್ರಕಾಶಮಾನವಾದಂಥದ್ದು ಇದ್ರೂ ಕೂಡ ಅದು ಒಂದು ದಿವಸ ಉರಿತು ಅಂತಂದರೆ ತಿಳಿಯಲಾರದ ಹಾಗೆ ಅದಕ್ಕೊಂದಿಷ್ಟು ಮಕ್ಕು ಅಥವಾ ಕಪ್ಪು ಅಂತ ಬರ್ತದೆ. ಅದು ಉರಿತಿರ್ತದೆ. ಅದು ಉರಿತಾ ರಾತ್ರೆಲ್ಲ ಆ ಚಿಮಣಿಯನ್ನಾಗಲಿ ಆ ಲಾಟನ್ನಾಗಲಿ ಹಚ್ಚಿಟ್ಟು ಬಿಡ್ರಿ, ಹೊತ್ತೇರೋದ್ರೊಳಗೆ ಏನಾಗ್ತದಪ್ಪ ಅಂತಂದ್ರೆ ಪಾರದರ್ಶಕವಾದ ಆ ಗ್ಲಾಸಿಗೂ ಕೂಡ ಒಂದಿಷ್ಟು ಕರಿ ಹೊಗೆ ಬಡಿದುಕೊಂಡು ಅದು ಕೂಡ ಮಬ್ಬಾಗಿರ್ತದೆ. ಆ ಬತ್ತಿಯೂ ಕೂಡ ಸುಟ್ಟು ಅದು ಕೂಡ ಮಕ್ಕ ಬರಿಸ್ಕೊಂಡಿರ್ತದೆ. ಆ ತೆರನಾಗಿ ಮಕ್ಕ ಬರಿಸ್ಕೊಂಡದ್ದನ್ನು ಮರುದಿನ ಹಚ್ಚಬೇಕಾತಂದ್ರೆ ಆ ಮನೆಯ ತಾಯಿ ಏನು ಮಾಡ್ತಾಳೆ ಅಂದರೆ ಅದನ್ನು ಸ್ವಚ್ಛಗೊಳಿಸ್ತಾಳೆ, ಸ್ವಲ್ಪ ಮಕ್ಕ ಉದುರಿಸ್ತಾಳೆ, ಮತ್ತೆ ಅದಕ್ಕೊಂದಿಷ್ಟು ತೈಲವನ್ನು ಹಾಕಿ ಹಚ್ಚಿಬಿಟ್ಲು ಅಂದರೆ ಅದು ಮತ್ತೆ ಪ್ರಕಾಶಮಾನವಾಗಿ ಅದು ಬೆಳಗಾಕ ಶುರು ಮಾಡುತ್ತೆ. ಹಾಗೆ ಪ್ರತಿ ವರ್ಷ ಯಾಕೆ ಬೆಳಗಾನೂರಪ್ಪಂಗಳ ಜಾತ್ರೆ ಮಾಡೋದು ಅಂದರೆ ವರ್ಷದ ತನಕ ಜೀವನದೊಳಗೆ ಪ್ರಪಂಚದ ಅನೇಕ ಕಾರ್ಯನಿಮಿತ್ತದೊಳಗೆ ತಿಳಿದೋ ತಿಳಿಯದೆಯೋ ಅನೇಕ ವ್ಯವಹಾರದಲ್ಲಿ ನಮ್ಮ ಒಂದಿಷ್ಟು ಮಕ್ಕ ಬರ್ತದೆ. ಅದು ಎಷ್ಟು ಮಕ್ಕ ಬರ್ತತಿ, ಎಷ್ಟು ಪಾವ ಹೊಲಸಕತಿ ಅಂತಂದರೆ ಒಳಗಿರುವ ದೀಪ ಕಾಣದಷ್ಟು ಬೆಳಕು ಮಬ್ಬಾಗ್ತದೆ. ಆ ಥರ ಮಬ್ಬ ಆದಂಥ ಸರ್ವ ಭಕ್ತರನ್ನು ತಮ್ಮಲ್ಲಿಗೆ ಕರೆದು ಬೆಳಗಾನೂರಪ್ಪಂಗಳು ಮೂಲ ತಾಯಿಯಾದಂಥ ಕೊಪ್ಪಳ ಗವಿಸಿದ್ದೇಶ್ವರ ಸಾನ್ನಿಧ್ಯದೊಳಗೆ ನಮ್ಮ ಎದೆಯಾಗೆ ನಮ್ಮ ತಲೆಯಾಗೆ ಒಂದಿಷ್ಟೇನು ಕಾಡಿಗೆ ಬಡದತ್ತಲ್ಲ, ಆ ಕಾಡಿಗೆ ತೊಳೆಯುವ ಸಲುವಾಗಿ ಜಾತ್ರೆ ಮಾಡ್ಯಾರಲ್ಲದೆ ಈ ಜಾತ್ರೆ ಉಳಿದದ್ದಕ್ಕೆ ಯಾವುದಕ್ಕೂ ಅಲ್ಲದು. ಇದು ಕಾಡಿಗೆ ತೊಳೆಯುವ ಕಾರ್ಖಾನೆ, ಗ್ಯಾರೇಜ್ ಅಂತಿರೋದಲ್ಲ. ಆ ಗ್ಯಾರೇಜ್ಗಳ ಕೆಲಸ ಏನಪ್ಪ ಅಂದ್ರೆ ಕೆಟ್ಟ ಮಷಿನ್ ರಿಪೇರಿ ಮಾಡೋದು. ಹಂಗೆ ಮಠಗಳ ಕೆಲಸ ಏನಪ್ಪ ಅಂದರೆ ಯಾರ ಹೃದಯದಲ್ಲಿ ಅಥವಾ ಯಾರ ಅಂತಃಕರಣದಲ್ಲಿ ಅಥವಾ ಯಾರ ಬುದ್ಧಿಯಲ್ಲೇ ಒಂದಿಷ್ಟು ಕಾಮಾದಿ ಷಡ್ರಿಪುಗಳು ಕುಳಿತುಕೊಂಡು ಸತ್ಕರ್ಮಗಳ ಕಡೆಗೆ ಮನವು ಸೋಲದಾದಾಗ, ನನ್ನ ಕರ್ಣಗಳು ಹರಿಯದಾದಾಗ ಆ ಮಕ್ಕನ್ನು ಝಾಡಿಸಿ ಮತ್ತೆ ನಮ್ಮನ್ನು ಏನು ಮಾಡಬೇಕಂದ್ರೆ ಶಿವಪಥದ ಕಡೆಗೆ ಅಥವಾ ಭಕ್ತಿಯ ಕಡೆಗೆ ಅಥವಾ ಗುರುನಾಥನ ನೆನಹಿನ ಕಡೆಗೆ, ಜಪದ ಕಡೆಗೆ, ಜ್ಞಾನದ ಕಡೆಗೆ, ಓದಿನ ಕಡೆಗೆ ನಮ್ಮನ್ನು ಹರಿಸುವುದೇ ಈ ಜಾತ್ರಾ ಮಹೋತ್ಸವದ ಉದ್ದೇಶಗಳು ಅಂತ ಹೇಳಿ ಭಾವಿಸಿ ಒಂದಿಷ್ಟು ಧರ್ಮ ಕಾರ್ಯದಿಂದ ಏನು ಮಾಡೋದಪ್ಪ ಇದು, ಒಂದಿಷ್ಟು ತಲೆಗೆ ಹತ್ತಿದ ಮಕ್ಕ ತೆಗೆಯೋದು. ಹತ್ತದದು ಮಾಡ್ತಾ ಹೋದಾಗ ಏನಾಗ್ತದಪ್ಪ ಅಂತಂದರೆ ತಿಳಿಯದ ಹಾಗೆ ನಮಗೊಂದಿಷ್ಟು ಪ್ರಪಂಚದ ನಿಶಾ ಇರ್ತದೆ. ಏನಪ್ಪ ಪ್ರಪಂಚ ಮಾಡುವಾಗ ಪ್ರಪಂಚದ ಮ್ಯಾಗಿನ ಮೋಹ ನನಗೆ ಏನೂ ಮಾಡೋದಿಲ್ಲ ಅಂತೇನಿಲ್ಲದು. ಅದು ಏನು ಮಾಡ್ತದಪ್ಪ ಅಂದರೆ ನಾನು ಮಾಡೋದೇ ಸರಿಯದ. ಯಾರೋ ಒಬ್ಬ ಮನುಷ್ಯ ಒಬ್ಬ ಮಠದೊಳಗೆ ಒಂದಿಷ್ಟು ದಿನ ಸೇವಾ ಮಾಡ್ತೀವಿ. ಒಂದು 10-12 ವರ್ಷ ಒಂದು ಮಠದೊಳಗೆ ಓದಿದ ಹುಡುಗ ಪ್ರಾಪ್ತ ವಯಸ್ಸಿಗೆ ಬಂದ. ಪ್ರಾಪ್ತ ವಯಸ್ಸಿಗೆ ಬಂದ ಕೂಡಲೇ ಅವನಿಗೆ ಬೆಳಿಗ್ಗೆ ಎದ್ದ ಕೂಡಲೇ 5 ಗಂಟೆಗೆ ರುದ್ರ ಮಾಡೋದು ಹಿಡ್ಕೊಂಡು ಕೊನೆಯ ಮಂಗಳಾರತಿ ಮಾಡೋ ತನಕ ಎಲ್ಲ ಮಠದಲ್ಲಿ ಕಲಿಸಿದ್ರು. ನಾವು ಒಳ್ಳೆ ಸ್ಫುರದ್ರೂಪಿ ಆದೆವು. 10-12 ವರ್ಷ ಮಠದೊಳಗೆ ಸೇವಾ ಮಾಡ್ಯಾರ. ಇನ್ನೇನು ಯಾವುದಾರ ಒಂದು ಮಠಕ್ಕೆ ಮರಿ ಮಾಡಬೇಕು, ಹುಡುಗ ಚಲೋದಾನಂಥೇಳಿ ಎಲ್ಲರೂ ಮಾತಾಡ್ತಿದ್ರು. ಅಂಥ ಕಾಲದಲ್ಲಿ ಗುರುಗಳು ಏನು ಹೇಳಿದರು ಅಂದರೆ ನೋಡೋಣ ಅವನ ಹತ್ತಿರ ಏನೇನು ಮಾಡ್ತದೆ, ಸ್ವಲ್ಪ ಪ್ರಪಂಚದೊಳಗೆ ಬಿಟ್ಟು ನೋಡೋಣ ಅವ ಏನು ಮಾಡ್ತಾನೋ ಅಂತ ಹೇಳಿ ಗುರುಗಳು ಏನು ಹೇಳಿದರು, ತಮ್ಮ ಮಠದೊಳಗಂತೂ 12 ವರ್ಷ ಚೆನ್ನಾಗಿ ಸೇವಾ ಮಾಡಿದೆ, ಒಂದು ಸ್ವಲ್ಪ ಊರ ಕಡೆ ಅದು ತಿರುಗಾಡಿಕೊಂಡೆ, ಒಂದಿಷ್ಟು ದಿನ ನಿಮ್ಮಪ್ಪ ನಿಮ್ಮ ಅವನ ಹತ್ತಿರ ಇದ್ದೆ, ವಾಪಸ್ಸು ಬಂದ ನಂತರ ಮುಂದೆ ನನಗೆ ಮಠಕ್ಕೆ ಮಾಡ್ಬೇಕಾದ್ರೂ ನೋಡೋಣ, ವಿಚಾರ ಮಾಡೋಣ. ಯಾರು ಬೇಡತ್ತಾರಪ್ಪಗಳ ಹೋಗಿ ಬರ್ತೇನೆ, ಕ್ಷೇತ್ರ ಸಂಚಾರ ಮಾಡ್ಬೇಕಂತ ಹೇಳಿರಿ, ನೀವು ನನಗೆ ಮನೆಗೆ ಹೋಗಂತ ಹೇಳ್ತೀರಿ, ನಾವು ಹೋಗಿ ಬರ್ತೇನೆ ಅಂತ ಹೇಳಿ ಹುಡುಗ ಮನೆಗೆ ಹೋದ. ಮನೆಗೆ ಹೋಗಿ ಒಂದು ದಿವಸ ಸಂಜೆ ತನಕ ಮನೆಯಾಗಿದ್ದ. ಮನೆಯಾಗಿದ್ದುಕೊಂಡು ಹೊತ್ತು ಮುಳುಗು ತನಕ ಮತ್ತು ಮನೆಯೊಳಗಿನ ವಾತಾವರಣನ ಬೇರೆ, ಮಠದೊಳಗಿನ ವಾತಾವರಣನ ಬೇರೆ. ಹುಡುಗ ತಲೆ ಹಿಡ್ದಂಗ, ಮನ್ಯಾಗ ತಲೆ ಹಿಡ್ದಂಗಾತು. ಎಲ್ಲರೂ ಅವರು ಸಿಕ್ಕಾಪಟ್ಟಿ ಮಾತಾಡೋದು, ಸಿಕ್ಕಾಪಟ್ಟಿ ಕೆಲಸ ಕಾರ್ಯಭಾರದಲ್ಲಿ ತೊಡಗೋದು, ಮಠದೊಳಗಿನ ವಾತಾವರಣ ಮನ್ಯಾಗ ಇದ್ದಿದ್ದಿಲ್ಲ. ಹೆಂಗಾರ ಜೀವನ ಮಾಡ್ತಿದ್ದಾರಪ್ಪ ಇವರು ಅಂದ್ಕೊಂಡು ವಾಕಿಂಗ್ ಹೋಗ್ಬೇಕಂತ ವಾಕಿಂಗ್ ಅಲ್ಲಿ ವಾಕಿಂಗ್ ಹೋಗಿ ಒಂದು ಗಿಡದ ಬುಡಕ್ಕೆ ಕೂತಿದ್ದ. ತಣ್ಣಗೆ
ಮಠದಾಗ ಎಷ್ಟು ಚಲೋ ಇದ್ನಿ, ಮನೆಗೆ ಯಾಕಾರ ಬಣ್ಣಿ, ಮಠಕ್ಕೆ ಎಂದು ಹಾದೀನಿ ಅಂತ ಅನ್ಕೋತ ಕುಂಡ್ರದಕ್ಕೆ ಆ ಕಡೆಕ ಒಬ್ಬ ಮನುಷ್ಯ ಕೈಯಾಗ ಒಂದು ಬ್ಯಾಗ್ ಹಿಡ್ಕೊಂಡು ಬಂದ. ನಡ್ಕೋತ ಬಂದ, ಈ ಹುಡುಗನ ನೋಡ್ದ. ಒಂದು ನಮೂನಿ ಬಿಳಿ ಲುಂಗಿ, ಹಿಂಗೊಂದು ಅಂಗಿ, ಗಡ್ಡ ಮೀಸಿ ಬೋಳಿಸಿದ್ದು, ದಿನ ಇವತ್ತಿ ಹಚ್ಚಿ ಚಣಿ ದಡ್ಡ ಬಿದ್ದಿತ್ತು, ಗಂಧ ಹಚ್ಚಿದ ಕಾಂತಿತ್ತು. ಹುಡುಗನ ನೋಡಿದ್ರೆ ಸಂಸಾರದಾಗ ಇದ್ದು ಹುಡುಗ ಅಲ್ಲ, ಇದು ಬಹುತೇಕ ಮಠದಾಗ ಇದ್ದದ್ದು ಕಾಂತಂತ ಯಾರಿಗಾದರೂ ಗೊತ್ತಾಗ್ತಿತ್ತು. ಯಾಕಂದ್ರೆ ಆ ವೇಷಭೂಷಣಗಳ ಬದಲಾಗಿಬಿಟ್ಟಿರ್ತಾವೆ. ಆ ಮನುಷ್ಯ ಕೇಳಿದ ಹುಡುಗನ್ನ, ಯಾಕೋ ತಮ್ಮ ಏನು ಒಬ್ಬನೇ ಗಿಡದ ಬಿಡು ಕೂತಿಯಲ್ಲ, ಏನು ನಡೆಸಿ ಅಂತ. ಏನಿಲ್ಲರಿ ಅಪ್ಪ ಅವ್ರ, ಒಂದು ಸ್ವಲ್ಪ ದಿವಸ ಕೊಪ್ಪಳ ಮಠದಾಗ ಇದ್ದೆ 10-12 ವರ್ಷ, ಅಪ್ಪಗಳು ಒಂದು ತಿಂಗಳು ಮನ್ಯಾಗ ಇದ್ದು ಬಾ ಅಂತ ಹೇಳ್ಯಾರ, ಅದಕ್ಕೆ ಬಂದೀನಿ. ತಾವು ಯಾರು ಅಂತಂದು, ನಾವು ನಮ್ಮ ಪರಿಚಯ ಹಿಕ್ಕಟ್ಟನ ಮಾಡೋಣಂತೆ ಬಾ ಇಲ್ಲಿ ಅಂತೇಳಿ ಈ ಕಟ್ಟಿ ಮೇಲೆ ಒಬ್ಬ ಆ ಕಟ್ಟಿ ಮೇಲೆ ಒಬ್ಬ ಹುಡುಗನ ಕರ್ಕೊಂಡು ಕೂತ. ಏನೇನು ಕಲ್ತಿ ಮಠದಾಗ ಅಂದ. ಬೆಳಿಗ್ಗೆ ಎದ್ದು ಕೂಡಲೇ ರುದ್ರ ಮಾಡ್ತೇನೆ ರೀಪ್ಪ, ಮಧ್ಯಾಹ್ನದಾಗ ಅಪ್ಪಗಳು ಸೇವೆ ಮಾಡ್ತೇನೆ, ಮಧ್ಯಾಹ್ನ ಪ್ರಸಾದ ಮಾಡ್ತೇನೆ, ಅಪ್ಪಗಳು ಎಲ್ಲಾರು ಹಾದರು ಅಂತಂದ್ರೆ ಅವ್ರಿಗೆ ಹಿಂದಿಂದ ಹೊಕ್ಕೇನೆ, ಮತ್ತು ಚಲೋ ತಂಗ ಒಂದು ಸ್ವಲ್ಪ ಏನೇನೋ ಒಂದಿಷ್ಟು ಅಧ್ಯಯನ ಮಾಡಿದ್ದೇನೆ, ಒಂದು ಸ್ವಲ್ಪ ಪ್ರವಚನ ಮಾಡ್ಬೇಕಂತನೂ ಅವಕಾಶ ಕೊಡೋಲ್ರಿ ಯಾರು, ಕೊಟ್ಟರೆ ನೋಡ್ಬೇಕಂತನೂ ಅಂತ ಅವ್ರಿಗೆ ಹೇಳಿ. ಅವ ಅಂದ, ಇಷ್ಟೆಲ್ಲ ಕಲ್ತೆಲ್ಲ, ಇಷ್ಟೆಲ್ಲ ಕಲ್ತ ನಿನಗೇನು ಸಿಗ್ತದರಿಂದ ಅಂದ್ಕೂಡಲೇ ಅವನು ಏನು ಸಿಕ್ತಿ ಪಕ್ತಿ ನಮ್ಗೆ ಅದ್ರ ಬಗ್ಗೆ ವಿಚಾರ ಮಾಡಿಲ್ರಿ, ನಾವು ಮಠದಾಗ ಇದ್ದೇವೆ, ಸುಮ್ಮನೆ ಬಂದೀವಿ. ನೋಡೋ, ಬದುಕು ದಾರಿ ಕಲಿಸ್ತೀನಿ ನಿನಗೆ, ಬದುಕು ದಾರಿ ಕಲಿಸ್ತೀನಿ. ಹಂಗೆ ನೀ ಮಠದಾಗ ಅಡ್ಡಾಡಿದೆಪ್ಪ ಅಂತಂದ್ರೆ ಊರಾಗ ಯಾರೋ ಹೆಣ್ಣು ಕೊಡೋದಿಲ್ಲ. ಯಾರು ಹೆಣ್ಣು ಕೊಡ್ತಾರೆ? ನಾನು ಹಿಂಗೆ ಅಡ್ಡಾಡ್ಕೋತ ಮಾಡ್ಕೋತ ಅಡ್ಡಾಡಿದ್ರೆ. ನಾನು ಲಗ್ನದ ಏಜೆಂಟ್ ಅದೀನಿ, ಒಂದಿಷ್ಟು ಫೋಟೋ ಅರ ನೋಡಂತೆ ಹೇಳಿ ತನ್ನ ಬ್ಯಾಗಿನ ತೆಗೆದು ಒಂದಿಷ್ಟು ಹುಡುಗಿಯಾರ ಫೋಟೋ ಇಟ್ಟೇನೆ. ಅವು ದಿನಾಲು ಯಾರು ಫೋಟೋ ನೋಡ್ತಿದ್ದಂದ್ರೆ ಶಿವಶಾಂತವೀರ ಮಹಾಸ್ವಾಮಿಗಳದು, ಚನ್ನವೀರ ಶರಣರದು, ಬೋಧೇಶ್ವರ ಮಹಾಸ್ವಾಮಿಗಳದು ಈ ಫೋಟೋ ನೋಡ್ತಿದ್ದ. ಅದರ ಜಾಗದಾಗ ಒಂದಿಷ್ಟು ಹೆಣ್ಣು ಹುಡುಗಿಯರ ಫೋಟೋ ಇಟ್ಟ. ಹುಡುಗಿ ಹಿಂಗೆ ಅನಿಸ್ತಲ್ಲ, ಇವು ಮೇಲೆ ಅರಿಬಿಲ್ಲದವರು, ಕೌಪಿನ ಹಾಕ್ಕೊಂಡವರು, ಕ್ಯಾಕ್ಟಸ್ ಹೊರಗಿದವರು, ಹಲ್ಲು ಬಿದ್ದವರು, ಈ ಅದರ ಮಹಾತ್ಮರ ಫೋಟೋ ಹೆಂಗಿರ್ತಾವೆ. ಅದನ್ನು ನೋಡಿ 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 ಕಣ್ಣು ತೆಲಿಚಿಟ್ಟು ಹಿಡ್ದಂಗೆ ಆಗಿತ್ತು. ಇವು ತುಂಬ ಗಲ್ಲದ ಹೆಣ್ಣು ಹುಡುಗರ ಫೋಟೋ ಚೆಂದ ಹೆಂಗೆ ನೋಡಿದ ಕೂಡಲೇ ಹಿಂಗೆ ಅನಿಸ್ತಲ್ಲ, 10-12 ವರ್ಷ ಯಾಕಾರ ಇದ್ದೀನಿ ನಮ್ಮ ಮಠದಾಗ. ಎಂದ ಬಂದ ನಾವು ಹಿಂದೆ ಬಂದ, ಏನಿಲ್ಲ ಫೋಟೋ ಬದಲಾಗತ್ತೆ ಅಷ್ಟೇ ಇಲ್ಲ. ಅದನ್ನು ನೋಡಿದವನ ಏನಂದ, ನೋಡ್ರಿ ನಮಗೆ ಮೋಸ ಹಾಕ ಮಠದಾಗ ಇದ್ದದ್ದು, ನಿಮ್ಮಂತಹ ಗುರುಗಳ ಆಗ ಸಿಕ್ಕಿದ್ರೆ ನಮ್ಮ ಬಾಳೆ ಹಿಂಗಾಕಿದ್ದಿದ್ದಿಲ್ಲ. ಅದಕ್ಕೆ ದಯಮಾಡಿ ನೀವು ಪುಣ್ಯ ಕಟ್ಟಿಕೊಂಡು ನನಗಿದ್ರ ಒಂದು ಹುಡುಗಿನ ಮಾಡಿ ನನಗೊಂದಿಟ್ಟು ಮದುವೆ ಮಾಡಿಕೊಡ್ಬೇಕು. ಖರೆ ನನ್ನಂತೆ ಆದಾಯ ಅನ್ನೋದಿಲ್ಲ, ನನ್ನಂತೇಳಿ ಏನೂ ಆದಾಯ ಇಲ್ಲ. ಹೃದಯನ ಹೇಳ್ಬೇಕಪ್ಪ ಅಷ್ಟೇ. ಅದಕ್ಕೆ ನನ್ನಂತೇಳಿ ಆದಾಯ ಏನೂ ಇಲ್ಲ. ಹೆಂಗೆ ಮಾಡ್ಬೇಕು ಅಂದ್ಕೊಳ್ಳಿ ತಮ್ಮ, ನಿನಗೆ ಆದಾಯ ಮಾಡೋದು ಕಲಿಸ್ತಾನೆ, ನಿನಗೆ ಹಿಂತಿನೂ ಮಾಡ್ತಾನೋ, ಆದರೆ ಮಠದ ಮುಂದೆ ಹಾಯ್ಬೇಡ. ಹಿಂಗೆ ಅನಿಸ್ತಲ್ಲ ಹುಡುಗ, ಹಿಂಗೆ ಅನಿಸ್ತಲ್ಲ. ಎಷ್ಟು ತಪ್ಪಾತ್ ನಾನು 10-12 ವರ್ಷ ಆಯುಷ್ಯ ಹಾಳಾಗಿ ಹೋತು. ಇಂಥ ಗುರುಗಳಿಗೆ ಸಿಕ್ಕಿದ್ರೆ ಎಷ್ಟು ಚಲೋ ಆಗ್ತಿತ್ತಲ್ಲ. ಅನೀಶಾನು ಕಾಲೇ ಹಿಡ್ಕೊಂಡು ಏನು ಮಾಡಲಿಪ್ಪ, ಆದಾಯದ ಮೂಲ ಏನು ಅಂತ. ಏನಿಲ್ಲ, ಈ ಹುಡುಗಿ ಹೊರ ಸಿಕ್ಕಿಲ್ಲ, ಇವರಪ್ಪ ಎಂಜಿನಿಯರ್, ಒಂದೇ ಹುಡುಗಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಯಾನ. ಹುಡುಗಿಗೆ ಅಸ್ತಮ ಆಯ್ತು, ದಿನ ದವಾಖಾನೆಗೆ ಹೋಗಿ ತೋರಿಸ್ಕೊಂಡು ಬರ್ತಾರೆ. ಈಗಿನ ಮಾಡ್ಕೋತನಂತ ಹ್ಞೂ ಅಣ್ಣ, ಇಂದ ಮಾಡಿಕೋ, ನಾಳೆಗೆ ಮುಂಜಾನೆ ಹೊಸ್ತಾಗಿ ಬರ್ತಾಳೆ, ಎಲ್ಲ ಆಸ್ತಿ ಅಷ್ಟು ಎಲ್ಲ ಹುಡುಗಿ ಹೆಸರಲ್ಲಿ ಆಕತಿ. 15-20 ದಿವಸ ಸತ್ತು ಹೋಗತಿ, ಮತ್ತು 2ನೇದು ಮಾಡಿಕೊಳಕತ್ತೆ. ಎಷ್ಟು ಅನುಕೂಲ ಆಕತ್ತೆ ನೋಡಿ. ಹುಡುಗ ಹೆಂಗೆ ಅನಿಸ್ತಲ್ಲ. ಅಪ್ಪಗಳು ಒಂದು ದಿವಸ ಹೇಳಿಲ್ಲ ನಿಂತಾವು. ಅವ್ನು ಯಾರ ಮೇಲೆ ಸಿಟ್ಟು ಬರಾಕತ್ತೈತಿ ಈಗ, ಇವ್ರ ಮೇಲೆ. ಒಂದು ಹುಡುಗಿ ಮಾಡಿಕೊಂಡು ಆ ಹುಡುಗಿ ಹಿಂಗೆ ಸತ್ತು ಹೋದ್ಲ ಅಂದರೆ ಆಕಿದಷ್ಟು ಆಸ್ತಿ ಬತ್ತಪ್ಪ ಅಂತಂದರೆ, ಆ ಆಸ್ತಿಯನ್ನು ತಗೊಂಡೆ ಹೆಂಗೂ ಈಗ ಆದಾಯದ ಮೂಲ ಆಯ್ತು, 2ನೇ ಹೆಂಡತಿ ಮಾಡ್ಕೊಳ್ಳೋಕೆ ಅವಕಾಶ ಆಯ್ತು. ಎಷ್ಟು ಚಲೋ ಆಯ್ತಲ್ಲ ಇದು. ಕಥೆ ಹೇಳೋದಿಲ್ಲ ಇನ್ನು ಮುಂದಿಂದು. ಮಕ್ಕ ಬರ್ತತಿ, ನಾ ಏನು ಹೇಳಕೊಂತೀನಿ ನಿಮಗೆ, ಮಕ್ಕ ಬರ್ತತಿ. ಒಂದಿಷ್ಟು ಪ್ರಪಂಚದ ವಾಸನೆ ಒಳಗೆ ತಿರುಗಾಡಿದೀವಿ ಅಂದರೆ ನಮಗೆ ತಿಳಿಲಾರದೆ ಮಕ್ಕ ಬರ್ತತಿ. ಆ ಮಕ್ಕ ಬಂತು ಅಂತಂದರೆ ಆ ಮಕ್ಕಿನೊಳಗೆ ಹಾಯ್ದಂತಹ ಆ ಜ್ಞಾನ, ಆ ಬೆಳಕು ಇದ್ದದ್ದನ್ನು ಇದ್ದಂಗೆ ತೋರಿಸೋದಿಲ್ಲ, ಇದ್ದದ್ದನ್ನು ಹೆಂಗೋ ತೋರಿಸ್ತತಿ. ಪ್ರಪಂಚದಲ್ಲಿ ಪಾಪಕೃತಿಯಲ್ಲಿ ತೊಡಗಿಸ್ತತಿ. ಆ ಪಾಪಕೃತಿಯೇ ಮನುಷ್ಯನ ಜೀವನದಲ್ಲಿ ನರಕಕ್ಕೆ ತೊಗೊಂಡು ಹೋಗ್ತತಿ. ಅದಕ್ಕಾಗಿ ಜಾತ್ರೆಗೆ ಬರಬೇಕು, ಅದಕ್ಕಾಗಿ ಮಹಾತ್ಮರ ಸನ್ನಿಧಾನ ಕೊಡಬೇಕು. ಅದು ಮಕ್ಕ ತಕ್ಕೊಳ್ಳೋ ಕಾರಣ ಇದೆ.
ಇಲ್ಲೆಲ್ಲ ಏನು ತಿಳಿಸ್ತಾರೆ? ಇಲ್ಲೆಲ್ಲ ಏನು ತಿಳಿಸ್ತಾರೆ? ಮಠದಲ್ಲಿ ಕೂತ್ಕೊಂಡು ಏನು ತಿಳಿಸ್ತಾರೆ ಅವ್ರು ಹೇಳುವ ಉದ್ದೇಶಗಳು ಏನು? ನಮಗೆ ಏನಿಲ್ಲ. ಅವ್ರು ಯಾರು ನಮಗೆ ಸನ್ಯಾಸ ಆಗಂತ ಹೇಳೋದಲ್ಲ, ಚಲೋ ತಂದು ಸಂಸಾರ ಮಾಡಂತ ಹೇಳ್ತಾರೆ. ಏನು ಮಾಡ್ತಾರೆ ಅವರು? ಪ್ರಪಂಚ ಮಾಡೋದನ್ನ ಚಲೋ ತಂಗ ಮಾಡೋದು. ಪ್ರಪಂಚ ಮಾಡೋದನ್ನ ಕೆಡಿಸಿ ಅಳಿಸಿ ನುಗಿಸಿ ಮಾಡಕ್ಕೂ ಬರ್ತದೆ. ಪ್ರಪಂಚವನ್ನು ಹಿಂಗೆ ಮಾಡಕ್ಕೆ ಬರ್ತದೆ. ಆ ಪ್ರಪಂಚವನ್ನು ನಗಿಸಿ ಉಣಿಸಿ ತಿನಿಸಿ ಮಾಡಕ್ಕೂ ಬರ್ತದೆ. ಒಂದೇ ಪ್ರಪಂಚ, ಅದೇ ಹೆಂಡತಿ, ಅದೇ ಮಕ್ಕಳು, ಅದೇ ಮನೆ, ನಗಿಸಿ ಉಣಿಸಿ ತಿನಿಸಿ ಮಾಡಕ್ಕೂ ಬರ್ತದೆ. ಅದೇ ಮನೆ, ಅದೇ ಹೆಂಡತಿ, ಇನ್ನೊಬ್ಬರನ್ನ ಅಳಿಸಿ ನುಗಿಸಿ ಅವ್ರನ್ನ ಹೀನಾಯಮಾನವಾಗಿ ಇಡಿಸಿ ಮಾಡಲಿಕ್ಕೂ ಬರ್ತದೆ. ಭಾಳ ಚಂದ. ಒಬ್ಬ ವಚನಕಾರ ಬರೀತ, ಅವನ ಹೆಸರು ದಾಸಿಮಾರ. ಭಾಳ ಚಂದ. 63 ಮಂದಿ ಪುರಾತನರಲ್ಲಿ ದಾಸಿಮಾರ್ಗ ಮೇಲುಗೈಯನ್ನು ಸಾಧಿಸಿದ. ಇದೇ ನಮ್ಮ ರಾಯಚೂರು ಗುಲ್ಬರ್ಗ ಭಾಗದಲ್ಲಿ ಜನಿಸಿದ ಪುಣ್ಯಾತ್ಮ. ಅವನ ಹೆಂಡತಿ ಹೆಸರು ದುಗ್ಗಳೆ. ಅವನ ಹೆಂಡತಿ ಹೆಸರು ಭಾಳ 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 ಅಪ್ರತಿಮ ಹೆಣ್ಣುಮಗಳು ದುಗ್ಗಳೆಯನ್ನು ಮದುವೆ ಮಾಡಿಕೊಂಡಿದ್ದ. ಮದುವೆ ಮಾಡಿಕೊಂಡೆ ಕಾಯಕ ಏನಪ್ಪ ಅಂತಂದರೆ ಈ ಬಟ್ಟೆ ನೇಯೋದು, ಆ ಬಟ್ಟೆ ತಗೊಂಡು ಹೋಗಿ ಬಜಾರ್ದಾಗ ಮಾರೋದು, ಬಂದಷ್ಟು ಹಣ ತಗೊಂಡೆ ತನ್ನ ದಾಸೋಹ ಬದುಕನ್ನು ಬದುಕೋದು ಆ ಶರಣನ ಜೀವನ ಪದ್ಧತಿಯಾಗಿತ್ತು. ಆ ಮನುಷ್ಯ ತನ್ನ ಹೆಂಡತಿಯನ್ನು ಕುಂಡ್ರಿಸ್ಕೊಂಡು ಒಂದು ಮಾತು ಬರೀತಾನೆ. ಎಷ್ಟು ಚಂದ ಬರೀತಾನೆ ಅನ್ನೋದು ನೋಡ್ಬೇಕಾದ್ರೆ ಅವ ಬರೀತಾನೆ, ಬಂದುದನ್ನು ಅರಿದು ಬಳಸುವಳು. ನೋಡ್ರಿ, ಒಂದೊಂದೇ ಶಬ್ದ. ನೀವು ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿದ್ರಷ್ಟೇ ನನ್ನ ಪ್ರವಚನ ಉಪಯೋಗ ಆಕತ್ತೆ ನಿಮಗೆ. ನೀವು ಮೊಬೈಲ್ ಕಡೆಗೆ, ನೀವು ನಿಮ್ಮ ಚಪ್ಪಲಿ ಕಡೆಗೆ ಕುಂತ್ರಿ ಅಂತಂದ್ರೆ ಮತ್ತೆ ನಿಮ್ಮ ಮಕ್ಕ ಬಿಡುದಿಲ್ಲದು, ನೀವು ಅತ್ಕೋತ ಹೋಗೋದಾಗತ್ತೆ. ಏನೇನು ಹೇಳ್ತೇನೆ ನೋಡಿ. ಹೆಂಡತಿ ಮುಂದೆ ಕೂತಾಳೆ, ಗಂಡ ಸಾಯಂಕಾಲದ ಸಮಯ ಧನುವಾಗ್ಯದ, ಚಹಾ ತಗೊಂಡರೆ ಎಡಕ ಬಲಕ ಕೂತಾರೆ, ಮಂದಿ ಮುಂದೆ ತನ್ನ ಹೆಂಡತಿ ಪರಿಚಯ ಮಾಡಕತ್ತಾನೆ. ನಾವು ಪರಿಚಯ ಮಾಡ್ತೀವಲ್ಲ ಹಂಗೆ ಅವನು ಪರಿಚಯ ಮಾಡಕತ್ತಾನೆ. ಆ ಪರಿಚಯ ಮಾಡೋ ಮೊದಲನೇ ಸಾಲು ಏನಂದರೆ, ಬಂದುದನ್ನು ಅರಿದು ಬಳಸುವಳು. ಬಳಸುವುದಂದ್ರೆ ಏನು? ಖರ್ಚು ಮಾಡೋದು. ಏನು ಖರ್ಚು ಮಾಡೋದಂದ್ರೆ ಬಂದುದನ ಅಂದ್ರೆ ಏನು? ಕಾಯಕದಿಂದ ಇವತ್ತು ಬಟ್ಟೆಯನ್ನು ಹೊತ್ತು ಊರಾಗ ಮಾರ್ಕೊಂಡು ಏನು 4 ದುಡ್ಡು ಬಂದದಲ್ಲ, ಎಷ್ಟು ದುಡ್ಡು ಬಂದದ, ಈ ದುಡ್ಡಿನೊಳಗೆ ಎಷ್ಟು ಖರ್ಚು ಮಾಡಬೇಕು, ಇದ್ರಾಗ ಎಷ್ಟು ಉಳಿಸಬೇಕು. ನಾಳೆ ಒಂದು ವೇಳೆ ನನ್ನ ಗಂಡಿಗೆ ಆರೋಗ್ಯ ತಪ್ಪಿದರೆ, ಅಕಸ್ಮಾತ್ ಮಳೆ ಹತ್ತಿದರೆ, ಬಟ್ಟೆ ಮಾರಲಿಲ್ಲ ಅಂದರೆ ನಾಳೆ ಒಂದಿಷ್ಟು ಬೇಕಂತ ಹೇಳಿ ತೆಗೆದಿಟ್ಕೊಂಡೆ ಹಿತವಾಗಿ ಮಿತವಾಗಿ ಬಳಸಾಕಿಗೆ ಅವ ಅಂತಾನೆ ಬಂದುದನ್ನು ಅರಿದು ಬಳಸುವಳು. ಹೆಂಡತಿ ಹೇಳಕತ್ತಾನೆ ನೋಡಿ, ನನ್ನ ಹೆಂಡತಿ ಎಂಥಾಕೆ ಅಂದರೆ ನಾ ತೊಗೊಂಡು ಬಂದದ್ದನ್ನೆಲ್ಲ ಮದ್ದಿನಕ್ಕೆ ಆಗ ಮಾಡಿ ಚಂಜಕ್ಕೆ ಢುಸ್ ಅನ್ನಕಂತ ಬರೋದಿಲ್ಲವ. ನೋಡಿ, ಪ್ರಪಂಚ ಸುಖವಾಗಿ ಎಲ್ಲಿರ್ತದೆ, ಪ್ರಪಂಚ ದುಃಖಮಯವಾಗಿ ಎಲ್ಲಿರ್ತದೆ. ಬಂದುದನ ಅರಿದು ಬಳಸುವಳು, ಬಂದುದನ ಕಂಡು ಹಿಗ್ಗುವಳು. ಎರಡನೇ ಸಾಲ ಏನದ ನೋಡಿ, ಬಂದುದನ ಕಂಡು ಹಿಗ್ಗುವಳು, ಬಂದುದರಲ್ಲಿ ಬಂಧು ಬಳಗವನುಣಿಸುವಳು. ದುಗ್ಗಳೆಯ ತಂದು ಹಿಗ್ಗಿ ಹೋದೆನೋ ರಾಮನಾಥ. ಹೆಂಡತಿ ಮಾಡಿಕೊಂಡಾನ, ಸಂಸಾರ ಮಾಡಕತ್ತಾನೆ. ನಾವೆಲ್ಲ ಹೆಂಗೆ ಬದುಕ್ತೀವಪ್ಪ ಅಂತಂದ್ರೆ, ನಮ್ಮವ್ರು ಹೆಂಗಿರ್ತಾರಂತಂದ್ರೆ, ಬಂದುದನ ಅರಿದು ಬಳಸುವುದಲ್ಲ, ಬಂದುದನ ಕಂಡು ಮೂಗು ಮುರಿಯುವಳು. ಇದು ನಾವು ವಚನ ಬರೀಬೇಕಾದ್ರೆ ಹಿಂಗೆ ಬರಿಬೇಕು. ಈಗ ಎಷ್ಟು ಪಗಾರ ತಗೊಂಡು ಬಂದ್ರಿ ಏನು? ಎಷ್ಟು ಜೀವನದೊಳಗೆ ಗಂಡ ದುಡ್ದು ಏನಾದ್ರು ತಂದು ಕೊಟ್ರೇನು? ತಂದು ಕೊಟ್ಟದ್ದನ್ನ ಅದನ್ನೊಂದಿಷ್ಟು ಚಂದಂಗೆ ಇಟ್ಕೊಂಡೆ ಬಂದದ್ರೊಳಗೆ ಪ್ರಪಂಚ ನಡೆಸಾಕ ಬಾರದ ಹೆಣ್ಮಗಳ ಗಂಟು ಬಿದ್ದರೆ ಆ ಗಂಡ ಎಷ್ಟು ದುಡ್ದಾನು, ಎಂದು ಶ್ರೀಮಂತ ಆದಾನು, ಎಂದು ಸುಖ ಆದೀತು ಆ ಮನೆತನಕ್ಕೆ. ನೋಡಿ,
ಆ ಪುಣ್ಯ ಪುರುಷನ ಜೀವನಕ್ಕೆ ನನ್ನ ಜೀವನಕ್ಕೆ ವ್ಯತ್ಯಾಸ ನೋಡಿದರೆ, ನನ್ನ ಹೆಂಡತಿ ಬಂದುದನ್ನು ಕಂಡು ಮೂಗು ಮುರಿಯುವಳು. ಹೌದು, ಬಂದುದನ್ನು ಕಂಡು ಅಣಕಿಸುವಳು. ನಿನ್ನ ಹಣೆ ಬರ, ನೀನು ಇವನು ಮಾಡ್ಕೊಂಡು ಇಷ್ಟ ಆಯ್ತು ನನ್ನ ಹಣೆ ಬರ, ಆಚೆ ಕಡೆ ಇವ್ರು ಮಾಡ್ಕೊಂಡಿದ್ರೆ ಹಿಂಗಕ್ಕಿತ್ತು ಅಂತ ಹೇಳಿ ಗಂಡನನ್ನು ಚುಚ್ಚಿ ಮಾತಾಡೋಳು. ಬಂಧು ಬಳಗವನು ಉಣಿಸುವಳು ಅಂತ ಅವ ಬರದ. ನಮ್ಮದೇನು, ನಮ್ಮ ಹೆಂಡ್ರೆ ಏನು ಮಾಡೋದು? ಬಂಧು ಬಳಗವನು ಹೊರದಪ್ಪುವ. ಇಷ್ಟ ಅಲ್ಲ? ಇನ್ನು ಪ್ರಪಂಚದಲ್ಲಿ ಸುಖ ಆಗ್ಬೋದ? ಇನ್ನು ಪ್ರಪಂಚ ಎಂದರೆ ಸುಖ ಆಗ್ಬೋದು. ಬಂಧು ಬಳಗವನ ಸುಂದರವಾಗಿ ಕಾಣಲಿಲ್ಲ. ಗಂಡ ತಂದದ್ರೊಳಗೆ ನನ್ನ ಗಂಡ ದುಡ್ದ, ನನ್ನ ಗಂಡಗೆ ದನಿ ಮಾತು ಅನ್ನುವಂಥ ಭಾವ ಬರಲಿಲ್ಲ. ಪರಮಾತ್ಮ ಕೊಟ್ಟದ್ದನ್ನು ಕೊಟ್ಟು ಪರಮಾತ್ಮ ನನಗೆ ಕೊಟ್ಟ ಅಂತ ಒಂದಿನ ಸಂತೋಷಿಸಲಿಲ್ಲ. ಆ ತೆರನಾಗಿ ಬದುಕುವಂಥ ಆ ಹೀನ ಬುದ್ಧಿ ನಮಗೆ ಯಾಕೆ ಬತ್ತು ಅಂದರೆ, ಇಂಥ ಸತ್ಸಂಗಗಳಿಗೆ ಬಾರದೇ ಇರೋಣದರಿಂದ ಬತ್ತು. ಒಂದು ಮನೆಯಾಗ ಒಂದು 5 ಮಂದಿ ಅಣ್ತಂಬ್ರಿ, ಮಜಾದ ಜೀವನ. ಒಂದು 5 ಮಂದಿ ಅಣ್ತಂಬ್ರಿದ್ರು. ಮಾಲಕರು ಬಹಳ ಕಷ್ಟಪಟ್ಟು ಗದಗಿನಂಥ ಪಟ್ಟಣದೊಳಗೆ ಬಹಳ ದೊಡ್ಡ ಮನೆ ಕಟ್ಟಿಸಿತ್ತು. ಯಾಕಂದ್ರೆ 5 ಮಂದಿ ಮಕ್ಕಳು, 5 ಮಂದಿ ಸ್ವಸ್ಥರು, ಅವ್ರಿಗೆ 4 ಮಂದಿ ಮಕ್ಕಳು, ಎಲ್ಲರಿಗೂ ಚಲೋ ತಂಗ ಇರಲಿ ಅಂತ ಹೇಳಿ ದೂರ ಹೊರಗೆ ಒಂದು 2 ಎಕರೆ ಜಾಗ ತಗೊಂಡೆ. ಒಂದು ಎದುರುಗಡೆ ಒಂದು ತೋಟ ಏನು, ಅಲ್ಲೊಂದು ಸುಂದರ ಮನೆ ಏನು, ಒಂದು 5-6 ಬೆಡ್ರೂಮ್ ಏನು, ಅಂತಸ್ತುಗಳೇನು, ಅಷ್ಟೂರಿಗೆ ತರಬೇಕು, ಕಾರ್ ತರಬೇಕು, ಪಾರ್ಕಿಂಗ್ ಏನು ಎಲ್ಲ ಮಾಡಿಬಿಟ್ಟಿದ್ದ. ಮಾಡಿ ಒಂದು ದಿವಸ ಯಜಮಾನರು ಹೋಗ್ಬಿಟ್ಟು ಮುದುಕಿ ಮನೆಯಾಗಿ, ಆ ಮನೆಯಾಗಿರುವಂಥ ಮುದುಕಿಗೆ ಒಂದು ದಿವಸ ಏನೋ ಗಂಡ ಹೋದ ನಂತರ ಆ ತಾಪ ಪ್ರಾರಂಭ ಆಗಿ ಸ್ವಲ್ಪ ದೇಹದಲ್ಲಿ ವ್ಯತ್ಯಾಸ ಆಗಿ ಒಂದು ದಿವಸ ಎದೆ ನೋಸಕ್ಕೆ ಶುರುವಾತು. ತೊಗೊಂಡು ಡಾಕ್ಟ್ರ್ ಕಡೆ ಹೋದರು. ಡಾಕ್ಟ್ರ್ ಹೇಳ್ದ, ನೋಡ್ರಿ ಅಮ್ಮವರು ಪಾಪ ಬಹಳ ಚೆನ್ನಾಗಿ ಬದುಕಿದವರು, ಆದರೆ ಏನು ಮಾಡೋದು, ಹೃದಯದಲ್ಲಿ ಎಲ್ಲ ವಾಲ್ಗಳು ಶೇಕಡಾವಾರು ಬಂದಾಗಿದ್ದಾವೆ, ಆಪ್ರೇಷನ್ ಮಾಡುವಷ್ಟು ಶಕ್ತಿನೂ ಇಲ್ಲ, ಅಷ್ಟು ಮುಂದೆ ದಿವಸನೂ ಇಲ್ಲ. ಒಂದು ಸುಮಾರು 2 ಬೇಡ 3 ದಿವಸದೊಳಗೆ ಅವರು ಹೋಗಿಬಿಡ್ತಾರೆ. ದಯಮಾಡಿ ಮನೆಗೆ ಕರ್ಕೊಂಡು ಹೋಗಿ ಎಲ್ಲರೂ ಚೆಂದಂಗೆ ಒಂದಿಷ್ಟು ಸಂತೋಷ ಮಾಡಿಬಿಡ್ರಿ, ಭಾಳ ದೊಡ್ಡದಾಳೆ. ಗದಗಿನ ಪಟ್ಟಣಕ್ಕೆ ಮೊದಲು ಬಂದಾಗೆ ಅವ್ರು ಏನಿದ್ದಿದ್ದಿಲ್ಲ, ಪಾಪ ಇವತ್ತಿನ ದಿವಸ ಭಾಳ ದೊಡ್ಡ ಪ್ರಪಂಚ ಮಾಡ್ಯಾರೆ, ಆಕೆಗೆ ಒಂದಿಷ್ಟು ಸಂತೋಷ ಕೊಡ್ರಿ ಅಂತ ಹೇಳಿ ಡಾಕ್ಟ್ರ್ ಹೊಳ್ಳಿ ಕಳಿಸಿದ್ರು. ಸ್ವಸ್ಥರು ಮಕ್ಕಳು ಕೂಡ ಕರ್ಕೊಂಡು ಬಂದ ಹಿರಿ ಸೊಸಿ ಒಬ್ಬ ಶಾಣಾಕಿದ್ಲು. ಆಕೆ ಡಾಕ್ಟ್ರ್ 2 ಬೇಡ 3 ದಿವಸಕ್ಕೆ ಬದುಕ್ತಾಳಂತ ಹೇಳ್ಯಾನ. 3ನೇ ದಿವಸಕ್ಕೆ ಅಕಸ್ಮಾತ್ ಸತ್ರೆ ದಿವ್ಸ ಹೆಂಗೈತೆ ನೋಡ್ಬೇಕಂತ ಕ್ಯಾಲೆಂಡರ್ ತಗೊಂಡು, ಯಾಕಂದ್ರೆ 3 ದಿವಸಕ್ಕೆ ಸಾವ್ತಾಳಲ್ಲ, ಹೆಂಗೋ ಕ್ಯಾಲೆಂಡರ್ ತಗೊಂಡು. ಕ್ಯಾಲೆಂಡರ್ದಾಗ ಅವತ್ತು ಏನಿತ್ತು ಅಂದ್ರೆ ಶ್ರವಣ, ಮರುದಿವ್ಸ ಧನಿಷ್ಠ, ಪಂಚಕ. 3 ದಿವಸ ಮುಗುದಕ್ಕೆ, ಧನಿಷ್ಠ ಕೂಡುದಕ್ಕೆ, ಪಂಚಕ ಬರುದಕ್ಕೆ ಮುದುಕಿ ಸಾವ್ತಾಳು. ಮುದುಕಿ ಪಂಚಕದಾಗ ಸತ್ರ 3 ತಿಂಗಳು ಮಣಿ ಬಿಡಬೇಕು. ಎಲ್ಲ ಪಂಡಿತರು ಹೇಳಿರ್ತಾರೆ ಇದು. ಪಂಚಕದೊಳಗೆ ಮಣಿ ಯಜಮಾನಳ ಸತ್ಲಂದ್ರೆ 3 ತಿಂಗಳ ಮಣಿ ಬಿಡಬೇಕು. ಮಣಿ ಬಿಡಬೇಕು ಅಂತಂದ ಕೂಡಲೇ 5 ಬೆಡ್ರೂಮಿನ ಮಣಿ, 5 ಮಂದಿ ಮಕ್ಕಳು, ಅಷ್ಟೂರು ಕೂಡಿ ಮಣಿ ಬಿಟ್ಟು ಎಲ್ಲಿರ್ಬೇಕು? ಇನ್ನು ಆಕೆ ತಲೆಯಾಗ ಶುರುವ. 3 ತಿಂಗಳ ಮಣಿ ಬಿಟ್ಟಿವಪ್ಪ ಅಂದ್ರೆ ನಮ್ಮ ಗತಿ. ನಮ್ಮ ಮಕ್ಕಳೆಲ್ಲ ಡಿಗ್ರಿ ಓದಾಕತ್ತಾರೆ, ಅವರವರ ರೂಮಿನಾಗಿದ್ದ ಅವ್ರು ಎಲ್ಲಿ ಹೋಗ್ಬೇಕು, ಪರೀಕ್ಷಾ ಟೈಮು ಎಲ್ಲ ಹಾಳಾತಂದ್ರೆ ಮುದುಕಿ ಪಂಚಕದಾಗ ಸತ್ತಂದ್ರೆ ನನಗೆ ಭಾಳ ತ್ರಾಸ ಆಕತ್ತಲ್ಲ ಅಂತ ಉಳಿದ ತಂಗಿಗಳನ್ನ ಕರೆದ್ಲು. ನೋಡುವ ಈಗ ಪಂಚಕದಾಗ ಸತ್ತಂದ್ರೆ ಹಿಂಗೆ ಆಕತ್ತಂತ ಎಲ್ಲ ತೋರಿಸಿದ್ರು. ಅವ್ರವ್ವ ಇದೊಳೆ ಬತ್ತಲ್ಲ ಇವ, ಮುದುಕಿ ಪಂಚಕದಾಗ ಸತ್ತ ನಮಗಳೇ ತೊಂದರೆ ತತ್ತಲ್ಲ ಇವ ಅಂತ ಅಷ್ಟರು ಮಾತಾಡಕತ್ತಿದ್ರು. ಸಣ್ಣಂಗೆ ಮುದುಕಿ ಕೇಳಿಸ್ತೆ. ಮುದುಕಿ ವಿಚಾರ ಮಾಡಿದ್ಲು, ನಾನು ಸಾಯೋಣದ್ರಿಂದ ಇವ್ರಿಗಿಷ್ಟು ಮಂದಿಗೆ ತೊಂದರೆ ಆಕೈತೆ ಅಂದರೆ ಮನೆ ಒಳಗೆ ಸಾವುಕೈತೆ, ಹೊರಗೆ ಕಾರ್ ಶೆಡ್ನ ಮಾಡ್ಕೊಂಡು ಸತ್ತರೆ ಇವ್ರ ಮಣಿ ಬಿಡುವಂಥ ಪ್ರಸಂಗ ತಪ್ತತಿ ಅಂಥೇಳಿ ರಾತ್ರಿ 12ಕ್ಕೆ ಮೆಲ್ಲಕ್ಕೆ ಕದ ತೆಗೆದ ಮುದುಕಿ ಹೋಗಿ ಕಾರ್ ಶೆಡ್ನ ಮಲ್ಕೋದು. ಬೆಳಗ್ಗೆ ಅವು ಎಲ್ಲದಾಳ ಅಂದರು ಕಾರ್ ಶೆಡ್ನಾಗದ. ಸೊಸೆ ಬಂದು ಕೇಳಿ, ಇಲ್ಯಾಕೆ ಮಲ್ಕೊಂಡಿರಿ? ಯವ್ವ, ನಾ ಪಂಚಕದಾಗ ಸತ್ನಿ ಅಂದ್ರೆ ನೀವು ಮಣಿ ಬಿಡ್ಬೇಕಾಕತಿ, ನಿಮ್ಮ ಮಕ್ಕಳೆಲ್ಲ ದೊಡ್ಡ ಅದಾವ, ಓದಾಕತ್ಯಾವ, ನಿಮಗೆ ತೊಂದರೆ ಆಗಬಾರದಂತ ಹೇಳಿ ನಾ ಕಾರ್ ಶೆಡ್ನಾಗ ಬಂದು ಮಲ್ಕೊಂಡಿನಿ ಅಂತ ಮುದುಕಿ ಅಳ್ಕೋತ ಹೇಳ್ತು. ಸಣ್ಣಾಕಿ ಸೊಸೆ ಅಂದ್ಲು, ಕಾರ್ ಶೆಡ್ ಏನು ಮಣಿ ಬಿಟ್ಟೈತೇನು? ಸಣ್ಣ ಸೊಸೆ
ಹಿರಿ ಸೊಸಿ ಹಂಗಂದ್ಲು, ಸಣ್ಣ ಸೊಸಿ ಹಿಂಗಂದ್ಲು, ಕಾರ್ ಶೆಡ್ಡು ಮನ್ಯಾಗ ಅತಿ ಅಂದ್ರೆ ಮತ್ತು ಮಣಿ ಬಿಡ್ಬೇಕಾಕತಿ, ಏನು ಮಾಡ್ಬೇಕು ಯೋಚನೆ ಅಂತ ತಿಳ್ಕೊಳ್ಳೋದಕ್ಕೆ 3 ದಿವಸ ಮುಗಿದಿತ್ತು. 3 ದಿನ ಮುಗಿದ ನಂತರ ಮುದುಕಿ ಯೋಚನೆ ಮಾಡ್ತು, ಇವ್ರ ಕಾರ್ ಶೆಡ್ನ್ಯಾಗೂ ಬೇಡ, ಇವ್ರ ಮನೆಯಾಗೂ ಬೇಡ, ನಾನು ಹೋಗಿ ನನ್ನ ಗಂಡನ್ನ ಎಲ್ಲಿ ಸುತ್ತಾರಲ್ಲ ಅಲ್ಲೇ ಹೋಗಿ ಮಣಗಿದರಾತು. ಯೋಚನೆ ಬರಕತ್ತೆ. ಮುದುಕಿ ಸತ್ತಿಲ್ಲ, ಮನೆ ಬಿಟ್ಟಿಲ್ಲ, ಪಂಚಕ ಬಂದಿಲ್ಲ, ಆದ್ರೆ ಇದ್ದ ಮನೆಯೊಳಗಿನ ತಾಯಿಯನ್ನ ಸುಡುಗಾಡಕ್ಕೆ ಕಳಿಸಿದಂಥ ಬುದ್ಧಿ ಯಾವುದು ಅಂತಂದ್ರೆ ಜಾತ್ರೆಗೆ ಬಂದ ಧರ್ಮ ಪ್ರವಚನ ಕೇಳಲಾರದ್ದು. ಆ ಮಹಾನ್ ಹೀನ ಕಾರ್ಯ ತಾಯಿಯನ್ನು ಓದಿ ಸುಡುಗಾಡಕ್ಕೆ ಸೇರಿ ಈ ತೆರೆನಾದ ಬದುಕನ್ನು ಬದುಕಿ ಅವರು ಬರೆದಾರೆ, ಬಂದು ಬಳಗವನು ಉಣಿಸುವಳು ಆಕಿ. ಇದು ನಮ್ಮಂದೇನು ಇದ್ದ ತಾಯಿಯನ್ನು ದಬ್ಬುವಳು. ಈ ಬದುಕಿನಲ್ಲೇ ಬಹಳಷ್ಟು ವ್ಯತ್ಯಾಸ ಏನಿಲ್ಲ. ಈ ಬದುಕಿನೊಳಗೆ ಮಾಡಬೇಕಂತ ಸರ್ಕಸ್ ಏನಿಲ್ಲ. ಬದುಕಿನೊಳಗೆ ಬಂದದ್ದನ್ನು ಕಂಡು ಸಂತೋಷ ಪಡೋದು, ಬಂದದ್ದನ್ನು ಕಂಡೆ ವಿತರಣದೊಡನೆ ಭೋಗಿಸುವ ಅರ್ಥದೊದವನು. ನಿಜಗೊಂಡು ಭಾಳ ಚೆನ್ನಾಗಿ ಬರೆದಿದೆ. ಏನು ಬಂದದೆ ಆ ಬಂದದ್ದನ್ನೇ ಒಂದಿಷ್ಟು ನಮ್ಮ ಮನೆಗೆ ಇಟ್ಕೊಂಡು, ಒಂದಿಷ್ಟು ನಮ್ಮ ಮಕ್ಕಳಿಗೆ ಇಟ್ಕೊಂಡು, ಒಂದಿಷ್ಟು ದಾಸೋಹದ ಭಾವಗಳಿಗೆ ಒಂದಿಷ್ಟು ಸರಿಸಿ ನೀಡಿಬಿಟ್ಟೆ ಅಂತಂದರೆ ಆ ನೀಡುವ ಗುಣ ಏನು ಮಾಡ್ತತಿ ಅಂತಂದರೆ ನಿಮ್ಮನ್ನು ಪುಣ್ಯಲೋಕಕ್ಕೆ ಕರ್ಕೊಂಡು ಹೋಗ್ತದೆ, ಮಹಾನುಭಾವರನ್ನು ಸಂತೈಸ್ತದೆ, ಅವರ ಕೃಪಾಛತ್ರದ ಆಶೀರ್ವಾದ ನಿಮ್ಮ ಮ್ಯಾಲೆ ಬರ್ತದೆ. ಇದಕ್ಕೆ ಬದುಕಿಗೆ ಸೂತ್ರ ಇದು. ಬದುಕಿನ ಸೂತ್ರದೊಳಗೆ ಬಹಳಷ್ಟು ಜ್ಞಾನವನ್ನೇ ಬಹಳಷ್ಟು ಅಧ್ಯಯನ ಮಾಡ್ಬೇಕಂತ ಏನಿಲ್ಲ. ಏನು ಬಂದದೆ ಅದನ್ನು ತಿಳ್ಕೊಂಡೆ ಎಷ್ಟು ಬಳಸಬೇಕು, ಎಷ್ಟು ತೆಗೆದಿಡಬೇಕು, ನಾಳೆಗೆ ನನಗೆ ಏನು ಬೇಕು ಅಂತ ತಿಳ್ಕೊಂಡು ಬಳಸುವಂಥ ಕಲೆ ಇರಬೇಕು. ಏನು ಪರಮಾತ್ಮ ಕೊಟ್ಟಾನೆ ಅದನ್ನು ಕಂಡೆ ನಾನು ಸಂತೋಷ ಮಾಡುವಂಥ ಹೃದಯ ಇರಬೇಕು. ನನ್ನ ಸೌಖ್ಯದಲ್ಲೇ ನನ್ನ ಸಂತೋಷದಲ್ಲೇ ನೆರೆಹೊರೆಯವರು, ಧರ್ಮ ಕಾರ್ಯಗಳು, ಜಾತ್ರಾ ಮಹೋತ್ಸವಗಳು ನನ್ನ ಸಹಯೋಗದಲ್ಲಿ ನಡುತ್ತಿರಬೇಕು. ಬದುಕಿಗೆ 3 ಸೂತ್ರ. ದಿನಾಲೂ ದುಡಿಯೋದು, ದುಡಿದದ್ದನ್ನು ಬಂದದ್ದನ್ನು ಕಂಡು ಸಂತೋಷ ಪಡೋದು, ಆ ಸಂತೋಷ ಪಡೋದ್ರೊಳಗೆ ಇನ್ನೊಬ್ಬರು ಸಂತೋಷವಾಗಿರೋ ಸಲುವಾಗಿ ಒಂದಿಷ್ಟು ಅದರೊಳಗೆ ದಾನ ಧರ್ಮಕ್ಕೆ ವಿನಿಯೋಗಿಸೋದು, ಎಲ್ಲರನ್ನು ಉಣಿಸೋದು, ಎಲ್ಲರನ್ನು ತಿನ್ನಿಸೋದು, ಎಲ್ಲರೂ ಉಣುವ ಅವರ ಮುಖ ಅರಳಿದ್ದನ್ನು ನೋಡಿ ನಾನು ಸಂತೋಷ ಪಡೋದು. ಒಂದೂರಾಗೆ ಒಬ್ಬ ಸಾಹುಕಾರ, ಅವ ಬದುಕಿನೊಳಗೆ ಯಾರಿಗೂ ಏನು ಕೈ ಎತ್ತಿ ನೀಡಿದವನಲ್ಲ. ಯಾಕೆ ಕೈ ಎತ್ತಿ ನೀಡಿದವನಲ್ಲ ಅಂತ ಅಂದರೆ ಅವ್ರ ಮನೆಯೊಳಗೆ ಹಿರಿಯರಿಂದ ಅದೋ ಪದ್ಧತಿ ಬಂದಿತ್ತು. ಏನು ಅಂದರೆ ಮನೆಯಂದು ರಾಶಿ ಆಗಿ ಒಳಗೆ ಬಂದ ಕೂಡಲೇ ಮೊದಲ ಯಾರ ಜೋಗಿ ಜಂಗಮರಿಗೆ ನೀಡಿದ್ರೆ ಅರಿಷ್ಟ ಹತ್ತಂತ ತಿಳ್ಕೊಂಡವರು. ಅದರ ಸಲುವಾಗಿ ಅವರು ನೀಡಿದವರಲ್ಲ. ಭಾಳಷ್ಟು ನಮ್ಮ ಕಡೆ ಎಲ್ಲ ಇತ್ತಾಗ ಹತ್ತಿ ಜ್ವಾಳ ರಾಶಿ ಬತ್ತು ಅಂತಂದರೆ ಒಳಗಿಟ್ಟು ಕೇಸಿ ಕದ ಹಾಕಿ ಬೆಳತನಕ ಚಿಮಣಿ ಇಟ್ಟು ಕಾವ್ತಿದ್ರು. ಅದನ್ನು ಆ ಕಾಲದಲ್ಲಿ ಇತ್ತದು ಪದ್ಧತಿಯಲ್ಲಿ. ಆ ತೆರನಾದ ಪದ್ಧತಿಯಲ್ಲಿ ಬದುಕಿದಂಥ ಮನುಷ್ಯ ಒಬ್ಬನ ಮಗ ಇದ್ದ. ಆ ಮಗ ಏನು ಹೇಳ್ತಿದ್ದಂದ್ರೆ, ತಮ್ಮ ಯಾವತ್ತೂ ಜೀವನದೊಳಗೆ ಮೊದಲಿಗೆ ಮಠಕ್ಕಾಗಲಿ ಜೋಗಿ ಜಂಗಮರಿಗಾಗಲಿ ಯಾರಾರ ಈ ಕಾವಿಪಾಯ ಹಾಕೊಂಡು ಬಂದರು ಅಂದ್ರೆ ಅಂಥವ್ರ ಸಂಘ ಆಗಲಿ ಅವ್ರ ಮಾತಾಗಲಿ ಕೇಳಿದ್ರೆ ಮನೆಗೆ ಬಡತನ ಬರ್ತದೆ. ಅದರ ಸಲುವಾಗಿ ಅಂಥವ್ರ ಮುಂದೆ ನೀವು ಹಾಯ್ಬೇಡ ಅಂತ ಹೇಳ್ತಿದ್ದ. ಮಗಿಗೆ ಕಲಿಸ್ತಿದ್ದ. ಅವಳ ಸಾಲಿಗೆ ಹೋಗ್ತಿತ್ತು. ಎಲ್ಲರೂ ಹುಡುಗರು ಬಳಗನವ್ರ ಜಾತ್ರೆ ಬತ್ತು ಅಂತೇಳಿ ಸಾಲು ಬಿಟ್ಟು ಕೂಡಲೇ ಅವು ಮಠಕ್ಕೆ ಬರ್ತಿದ್ದು. ಅವರಪ್ಪರ ಜಾತ್ರೆಗೆ ಹೋಗಬೇಡ, ಸ್ವಾಮಿಗಳ ಮುಂದೆ ಕುಂಡ್ರಬೇಡ, ಅವ್ರು ಹೇಳಿದ್ದನ್ನು ತಲೆಗೆ ಹಾಕೋಬೇಡ ಅಂತ ಅವರಪ್ಪ ಹೇಳಿದ್ದ. ಆ ಹುಡುಗಕ್ಕೆ ಸಾಕಾಗಿ ಹೋಗಿತ್ತು. ಒಂದು ದಿವಸ ಅದು ಏನು ಮಾಡ್ತು ಅಂತಂದರೆ ಹುಡುಗರು ಕೂಡ ಓಡ್ಕೋತ ಅದು ಈ ಪ್ರವಚನಕ್ಕೆ ಬರ್ತದೆ. ಆ ಪ್ರವಚನಗಳು ನನ್ನಂಥವ್ರು ಒಬ್ಬರು ಪ್ರವಚನ ಮಾಡ್ತಿದ್ರು. ಅವ್ರು ಏನಂತ ಪ್ರವಚನ ಮಾಡ್ತಿದ್ರು ಅಂದರೆ,
ಯಾರು ಜೀವನದೊಳಗೆ ದಾನ ಧರ್ಮ ಮಾಡೋದಿಲ್ಲ ಅವರನ್ನು ಮುಂದೆ ನರಕ ಲೋಕದಲ್ಲಿ ಯಮ ತಗೊಂಡು ಹೋಗ್ತಾನೆ. ನರಕದಲ್ಲಿ ಒಂದು ಎಣ್ಣೆ ಕುದಿಯುವ ಕಡಾವಿಗೆ ಹಾಕಿ ಕುದಿಸ್ತಾನೆ, ಮೊಸಳಿ ಬಾಯಕ್ಕೆ ಕೊಡ್ತಾನ ಅಂತ ಅವ್ರು ಕತೆ ಹೇಳ್ತಿದ್ರು. ಆ ಹುಡುಗ ಏನಂತು ಅಂದರೆ, ನಾನು 10-15 ವರ್ಷದ ಮನುಷ್ಯ ಆದ್ನಿ, ನಮ್ಮವ್ವ ಆಗಲಿ ನಮ್ಮಪ್ಪ ಆಗಲಿ ಯಾರಿಗೂ ದಾನ ಮಾಡಿಲ್ಲ, ಒಂದೂ ದಿವಸ ಒಂದು ಮಠಕ್ಕೆ ಹೋಗಿಲ್ಲ, ಒಬ್ಬರು ಸ್ವಾಮಿಗಳನ್ನು ಕರೆದ ಪಾದ ಪೂಜೆ ಮಾಡಿಲ್ಲ. ನಮ್ಮಪ್ಪ ನಮ್ಮವ್ವ ನರಕ ಆಕೈತಲ್ಲ, ಈ ನರಕವನ್ನೇ ಹೆಂಗೆ ತಪ್ಪಿಸ್ಬೇಕು? ತಾಯಿ ತಂದೆಗೆ ನರಕ ಆತಂದ್ರೆ ನಾ ಇದ್ದು ಉಪಯೋಗ ಏನು ಅಂತ ಹೇಳಿ ಆ ಹುಡುಗಿಗೆ ದುಃಖ ಆಗ್ತದೆ. ದುಃಖ ಆಗಿ ಎಲ್ಲ ಪ್ರವಚನ ಬಿಟ್ಟು ಕೂಡಲೇ ಅದು ಮನೆಗೆ ಹೋತು. ಆ ಮನೆಗೆ ಹೋಗೋ ಮುಂದೆ ಆ ಹುಡುಗ ಮುಖ ಶಾಂತ ಮಾಡ್ಕೊಂಡು ಕಣ್ಣಾಗಿ ನೀರು ಒರೆಸ್ಕೋತ ಹಿಂಗೆ ಒಳಗೆ ಹೋತು. ಯಜಮಾನ್ರು ಕೂತಿದ್ರು. ಹುಡುಗನ ಮುಖ ನೋಡಿ ಆ ಗುಡಿಯಾಗಿ ಇಟ್ಟಿದ್ದು ಇವತ್ತು ಆ ಹುಡುಗ ಹಚ್ಕೊಂಡಿತ್ತು. ಅದನ್ನು ಅಳಗ್ಸೋದು ಮರ್ತಿದ್ದಿಲ್ಲ, ಅದು ಹಣಿ ಮೇಲೆ ಕಾಣಕತ್ತಿತ್ತು. ಯಾವಾಗ ಹಣಿ ಮೇಲೆ ಇವತ್ತು ಹಚ್ಕೊಂಡು ಮಾರಿ ಸಾನ್ ಮಾಡ್ಕೊಂಡು ಬತ್ತಿದ್ದು ನೋಡಿದ್ರು, ಇವ ಮಠಕ್ಕೆ ಹೋಗ್ಯಾನ. ಅವ್ರ ತಾಯಿ ತಂದೆ ಗುಂಡಿಗೆ ಮುಡಿ. ಅವ್ರ ಅಪ್ಪ ಅಂದ, ತಮ್ಮ ಮಠಕ್ಕೆ ಹೋಗಿದ್ದು ಹೋದಲ್ಲ? ಹೋಗಿದ್ನಿಪ್ಪ, ನಮ್ಮ ಮನೆ ಮುರಿತು ನೋಡಿ ಇವತ್ತಿಗೆ. ಮೊದಲು ಆ ಹುಡುಗಂತದ, ಯಾಕೆ ಮನೆ ಉರಿತದೆಪ್ಪ? ಲೋಕದೊಳಗೆ ಹುಟ್ಟಿ ಬಂದ ನಂತರ ಒಂದು ದಿನ ದಾನ ಧರ್ಮ ಮಾಡದೆ ಈ ಮನೆಯನ್ನು ನೀನು ಮುರಿದು ಕೊನೆಗೆ ಸತ್ತ ನಂತರ ನಿನಗೆ ನರಕ ಕಥೆ ಅನ್ನೋದು ಅಪಗೋಳ ಕಥೆ ಅದ ತಮ್ಮ ಅವ್ರು ಹೇಳ್ತಾರೆ ಅನ್ನೋದು ಗೊತ್ತಾಯಿತು ನನಗೆ. ಅವರಪ್ಪ ಅವ್ರು ಇದನ್ನ ಹೇಳ್ತಾರೋ, ನಿನ್ನ ತಲೆ ಹಿಂಗ ಬಿತ್ತಾರೋ, ನೀ ಬಂದು ಹಿಂಗ ಮಾಡ್ತಿ, ನಮ್ಮ ಮನೆ ಮುರುವತ್ತತಿ ಅನ್ನೋದು ನನಗೆ ಗೊತ್ತಾಯಿತು. ಮನೆ ಮುರಿದ ಹೋತು. ಈಗ ನಿನ್ನ ವಿಚಾರ ಏನು ಅಂದ, ಯಪ್ಪ ನಿಮಗೆ ನರಕ ಕತ್ತಿ, ನಿಮ್ಮನ್ನು ನರಕ ತಪ್ಪಿಸ್ಬೇಕಾತು ಅಂದರೆ ಒಬ್ಬ ಚಲೋ ಜಂಗಮರಿಗೆ ಒಂದು ಆಕಳ ಕೊಟ್ಟರೆ ಆ ಆಕಳ ಕೊಟ್ಟದ ಪುಣ್ಯದಿಂದ ಹಿಂದೆ ಮಾಡಿದ ಪಾಪಗಳೆಲ್ಲ ಹೋಗತ್ತದ. ಗೋದಾನಜಂ ಪುಣ್ಯಂ ಲಭತೆ ನ ಸಂಶಯ ತ್ರಿಭಾಗಂ ಪಟಮಾನಸ್ತು ಗಂಗಾ ಸ್ನಾನಂ ಫಲಂ ಲಭೇತ್, ಅವೆಲ್ಲ ಹಂಗೆ ಬರೆದಿರ್ತಾರೆ. ಅದನ್ನು ಆ ಹುಡುಗ ಹೇಳಿತು. ಹೇಳಿದ ಕೂಡಲೇ ಅವ ಅಂದ, ಇನ್ನು ಇರು ಒಂದ ಹುಡುಗ, ಏನಾರ ಮಾಡಿ ಬೈದ್ನಿ ಅಂದ್ರೆ ಮನೆಗೇನೆ ಬಿಟ್ಟು ಹಾದಿತ್ತು. ನೀವು ಒಂದು ಆಕಳ ಕೊಡ್ತನೋ ಅಜ್ಜನ ಕರ್ಕೊಂಬ ಅಂತ ಹೇಳಿ ಮಣಸಿದ್ರಾತು ಅಂತ ಹೇಳ್ತವ. ರಾತ್ರಿ ಬಾಳೆಗೆ ಮಣಕೋ, ಮುಂಜಾನೆ ಎದ್ದು ನೀ ಯಾವ ಸ್ವಾಮಿಗೆ ಆಕಳ ಕೊಡ್ಬೇಕತ್ತಿಯಲ್ಲ ಅವನು ಕರ್ಕೊಂಡು ಬಾ, ನಿನ್ನ ಮುಂದೆ ನಿನ್ನ ಕೈಲಿ ಆಕಳ ಕೊಡಿಸಿ ಬಿಡ್ತಾನೆ ಹೋ ಅಂದ ಕೂಡಲೇ ಹುಡುಗ ಸಮಾಧಾನ ಮಣಕೊತ್ತು ನಶಿಕ್ಲೆ ಎತ್ತಿ ಹಿಂಗೆ ಬೆಳಗಾನೂರ ಮಠದಂಥ ಒಂದು ಮಠ. ಒಬ್ಬರು ಅಜ್ಜವರು ಪಾಪ ಮುಂಜಾನೆದ್ದು ಚಾಕ ಹಾಲು ಇರಲಾರ್ದಕ್ಕೆ ಶಿಷ್ಯರನ್ನ ಕರ್ಕೊಂಡೆ. ಏನಪ್ಪ ಚಾಕ್ ಹಾಲು ಇಲ್ದಂಗೆ ಆ ಥಣೆ ಬರ ಒಂದು ಆಕಳಿಗೆ ಕಳಿತು ಅಂದರೆ ಎಲ್ಲರಿಗೂ ಚಾಕ್ ಹಾಲು ಹಾಕಿತ್ತು. ಮಾತಾಡ್ಕೋತ ಕರಿ ಚಾ ಕುಡಿದಕ್ಕೆ ಈ ಹುಡುಗ ಬರ್ ಅಜ್ಜರೇ ನಮ್ಮಪ್ಪರು ನಿಮಗೆ ಆಕಳ ಕೊಡ್ತೀನಂದಾರ್ರಿ, ದಯಮಾಡಿ ನಮ್ಮ ಮನೆಗೆ ಬಂದು ಆಕಳ ತೊಗೊಂಡು ಹೋಗ್ಬೇಕು. ಅವರು ಆಕಳ ನೆನೆಸೋದಕ್ಕೆ ಹುಡುಗ ಬರೋದಕ್ಕೆ ಸ್ವಾಮಿಗಳಿಗೆ ಹಿಂಗೆ ಅನಿಸ್ತಲ್ಲ. ಅಜ್ಜ ನಮ್ಮ ಮೇಲೆ ಕಣ್ಣು ತೆಗೆದ. ಅವ್ರು ಎದ್ದವ್ರು ಏನು ಮಾಡಿದ್ರು ತಮ್ಮ, ಮತ್ತು ಸಾವುಕಾರನ ಮನಸ್ಸು ತಿರುಗಿರಿಯಿತು. 7-4 ಹುಡುಗರು ನೀವು ಬರ್ರಿ ಆಕಳ ತೊಗೊಂಡು ಬರೋನು ಅಂತ ಹೇಳಿ ಶ್ರಾವಣ ಸೋಮವಾರ ಮತ್ತು ಆಕಳ ತಂದು ಕಟ್ಟಾಕ ಗೂಟು ಬೇಕು, ಅದು ಕಟ್ಟಾಕ ಒಂದು ಹಗ್ಗ ಬೇಕು, ಅದಕ್ಕೆ ತಿನ್ನಾಕ ಒಂದಿಷ್ಟು ಮೇವು ಬೇಕು. ಅವರು ಸ್ವಾಮಿಗಳು 4 ಮಂದಿ ಶಿಷ್ಯರನ್ನ ಕರ್ಕೊಂಡು ಮೇವಿಗೆ ಹೋದರು. ಮೊದಲು ಯಾಕಂದ್ರೆ ಬಂದ್ಕೊಳ್ಳಿ ಮೇವು ಬೇಕಲ್ಲ, ಹೋಗಿ ಊರು ತುಂಬ ಹಿಂಗೆ ಮೇವು ಮಾಡ್ಬೇಕು ಅನ್ನೋದಕ್ಕೆ ಜನರಿಗೆ ಅನ್ನಿಸ್ತಾ ಅಜ್ಜರಿಗೆ ಏನು ತಲೆ ಕೆಡಿತಪ್ಪ, ಇವ್ರು ಯಾಕೆ ಮೇವಿಗೆ ಬಂದ್ರು ಅಂತೇಳಿ. ಯಪ್ಪ ಯಾಕ್ರಿ ಅಂದರು, ಏನಿಲ್ಲಪ್ಪ ಆಕಳ ಕೊಡಕತ್ತಾರೆ, ಮಠದಾಗ ಬಂದವ್ರಿಗೆ ಹಾಲು ಹಾಕತ್ತಿ, ಅದಕ್ಕೆ ಆಕಳ ಥರ ಪಕ್ಕ ಮೇವಿಗೆ ಬಂದ ಅಂದ್ಕೊಳ್ಳಿ. ಅವ್ರೇನು ಯಪ್ಪ ನೀವು ಜಂಗ ಮಾಡಬೇಡ್ರಿ, ನಾವು ಮಾಡಿರ್ತೀವಿ ಮೇವ ಇವನು ತೊಗೊಂಡು ಹೋಗ್ರಿ ಅಂತೇಳಿ ಒಂದು ದೊಡ್ಡದೊಂದು ಗಂಟು ಕಟ್ಟಿ ಅಜ್ಜನ ತೆರೆ ಮೇಲೆ ಒರೆಸಿದ್ರು. ಅಜ್ಜು ಒದ್ದಾಡ್ಕೋತ ಬಂದ ಮಠಕ್ಕೆ ತಂದ ಮೇವು ಹೋಗೋದು, ಬಡಿಯಾರ ತೆರೆ ತಂದು ಊಟ ಬಡೋದು, ಅದಕ್ಕೊಂದು ಹೊಸ ಹಗ್ಗ ಕೈಯಾಗ ಹಿಡ್ಕೊಂಡು ಶಿಷ್ಯರನ್ನ ಕರ್ಕೊಂಡು ಆಕಳ ತರಪ್ಪ ಮನೆಗೆ ಒಳಗೆ ಹೋಗಿ ಬಾಗಿಲು ತೆಗೆದು ಒಳಗೆ ಹೋಗಿ ನೋಡಿ. ಇಲ್ಲಿಯೇ ಗದ್ದಿಗೆ ತನಕ ದೊಡ್ಡ ದಾಬೇಲೆ ದನ ಕಟ್ಟೋದು ಬಾದ್ಲದು. ಮೊದಲಿಗೆ ಹೋದ ಕೂಡಲೇ ಕಮ್ಮಣು ಆಕಳುಗಳು 4, ಅದ್ರ ಮಗ್ಗಲ್ದ 4 ಎತ್ತ, ಅದ್ರ ಮಗ್ಗಲ್ದ 4 ಹೋರಿ, ಹಿಂಗೆ ದಂಡಿ ಕಡೆ ಹೋಗಿ ಗಾಡಿ ಕಡೆ ಒಂದು ಆಕಳು ನಿಂತಿತ್ತು. ಈ ಸ್ವಾಮಿ ಹೋಗಿ ನೋಡ್ದ, ಏನು ಆಕಳಪ್ಪ, ಏನಕ್ಕೆ ಖರ್ಚಲಿದು, ಒಂದೊಂದು ಮನೆಗೆ 1 ಲೀಟ್ರ್ ಹಿಂಡಿದ್ರೆ ನನ್ನ ಮಠನ ಮುಂದಾಗಿ ಹೋತು, ಎಷ್ಟು ಬೇಕಾದಷ್ಟು ಮಂದಿ ಬಂದು ಮಜ್ಜಿಗೆ ಕುಡಿಲಿ ಅಂತೇಳಿ ಅಜ್ಜ ಹಿಂಗೆ ಆಕಳ ನೋಡಕತ್ತಿತ್ತು. ಅವ ಗೌಡ ಅಂದ, ಅದಾರೆ ಬಂದು ಕೂಡಲೇ ಆ ಕಡೆ ನೋಡಬಾರ್ದು, ಬರ್ರಿ ಕುಂಡ್ರಿ ನಿಮಗೆಲ್ಲ ಹೇಳ್ತೀನಿ ಬಣ್ಣ ಇಲ್ಲ ಅಂದ್ಕೊಳ್ಳಿ. ಅಂದ್ರೆ ಏನಾರ ಹೇಳಿ ಕಾಣಿಕೆ ಕೊಟ್ಟು ಕೊಡ್ತಿರ್ಬೇಕಂತೇಳಿ ತಿಳ್ಕೊಂಡು ಒಳಗೆ ಹೋಗಿ ಕೂತು ಕೂಡಲೇ ಅವ್ರು ಹೇಳಕತ್ತೀವಿ, ಗೌಡ್ರು ಗುರುವಳಿ ಪಾಠ ಹೇಳಕತ್ತೀವಿ. ಅಜ್ಜಾರೆ ಭಾಳ ದಿವಸ ಆತು ನೀವು ನಾವು ಏನೂ ಕೊಟ್ಟಿಲ್ಲ, ಅದು ನಿಜ. ನಮ್ಮ ಹುಡುಗ ಆಕಳ ಕೊಡೋ ತನಕ ಸುಮ್ಮಿರುವುದಿಲ್ಲ ಅಂತ ಹೇಳ್ಯಾನ, ಅದು ನಿಜ. ನೀವು ನಿನ್ನೆ ರಾತ್ರಿ ಪ್ರವಚನದಾಗ ಆಕಳ ಕೊಟ್ಟರೆ ಪುಣ್ಯ ಬರ್ತದೆ ಅಂತ ಹೇಳಿರಿ, ಅದು ನಿಜ.
ಆದರೆ ಇವತ್ತು ನಾವೊಂದು ಹಿಂಗೆ ತೀರ್ಮಾನ ಮಾಡೀನಿ, ಭಾಳ ದಿವಸದ ನಂತರ ಕೊಡಕತ್ತೀನಿ. ಕೊಟ್ಟರೆ ಉದ್ಧಾರ ಆಗ್ಬೇಕು ನೀವು, ಅಂಥದ್ದು ಕೊಡ್ತೀನಿ. ನೋಡು, ನಾನು ಮನೆಯೊಳಗೆ ನನ್ನ ಹೆಂಡತಿ ಬಂದಾಗ ನಮ್ಮ ಮನೆಯೊಳಗೆ ಆಕಳು ಇದ್ದಿದ್ದೆ. ನಮ್ಮ ಮಾವ ಆಕಳ ಕೊಟ್ಟದ್ರಿಂದ ಆ ಆಕಳು ಬಂದು 16 ಸೂಲ ಎಳೆದ ನನ್ನ ಮನೆ ಮುಂದೆ ಮಾಡಿದ ಆಕಳ ದಂಡಿಗೆ ನಿಂತದ ಅಲ್ಲಿ ಆಚೆ ಕಡೆ ಗಾಡಿ. ಅದು ಎಷ್ಟು ಸೂಲಿಂದದು? ಎಷ್ಟು ಸೂಲಿಂದು? ಜೋರಾಗಿ 16 ಸೂಲಿಂದು. 16 ಸೂಲ ಇಳಿದು ಅದು ಎಲ್ಲ ಹಿಂಡಿ ಕ್ಯಾಲ್ಸಿಯಂ ಆಗಿ ಮಾರಗಂಟ್ಲೆ ಕೋಡ್ ಇರೋದು, ಕಣ್ಣಾಗ ಕರಿನೀರು ಬಂದು ಬಾಯಾಗ ಜೊಲ್ಲು ಬಂದು ಮಣ್ಕೊಂಡ್ರೆ ಹೇಳಕ್ಕೆ ಬರದಂಗೆ ಗಾಡಿಗೆ ತಿಕ್ಕಿ ಈಚೆಗಡೆ ದುಬ್ಬು ಕೆತ್ತಿ ಎಲ್ಲ ಹುಳ ಬಿದ್ದಿತ್ತು. ಅದು ಸತ್ರ ಒಯ್ಯಾಕೆ ಯಾರು ಇಲ್ಲಕ್ಕದ ದಂಡಿಗೆ ಕಟ್ಟಿದ್ದ. ಅಂಥ ಆಕಳ ನಿಮಗೆ ಕೊಡ್ತಾನೆ, ಅದರಿಂದ ನಿಮ್ಮ ಮಠ ಉದ್ಧಾರ ಕತ್ತಿ ತೊಗೊಂಡು ಹೋಗ್ರೆ. ಅದು ಯಾರೂ ಒಯ್ಲಾರ್ದಕ್ಕೆ ಬಿಟ್ಟು ಆಕಳ. ಗುರುಗಳಂತಾರೆ ಇನ್ನು ಮಣಿಮಠರ ಬಂದುಬಿಟ್ರೀನಿ, ದಾನ ಕೊಟ್ಟು ಎತ್ತಿನ ಹಲ್ಲು ನೋಡಬಾರ್ದಂತ ಶಾಸ್ತ್ರ ಐತಿ. ಮತ್ತು ಅವರ ಒಯ್ಯಿ ಅಂತಾನ, ಮೇವು ಬೇರೆ ತಂದಿಟ್ಟಾನ, ಹೊಸ ಗೂಟ ಹೊಸ ಹಗ್ಗ. ಇನ್ನು ಹಂಗ ಹೋದ್ರೆ ಮಗ್ಗಲ ಮಠದವ್ರು ಅಸಹ್ಯ ಮಾಡ್ತಾರೋ, ಅದಕ್ಕೆ ತೊಗೊಂಡ ಹೋಗ್ಬೇಕಂತೆ ಆಕಳಂತೇಳಿ ಹೋದ. ಅದು ಕಟ್ಟಾದ ಆಕಳ ಒಳಗೆ ಕೊಳ್ತಿತ್ತು. 4 ಮಂದಿ ಶಿಷ್ಯರನ್ನ ಕರ್ಕೊಂಡು ಅಜ್ಜ ಮುಂದೆ ಹಿಡ್ಕೊಂಡು ಹಿಂದೆ 4 ಮಂದಿ ಮುಕ್ಕಳಿ ಹೆಚ್ಚದನ್ನು ಒತ್ತಿಕೋತ ಮಠದ ತಕ್ಕ ತಂದರು. ಹೊರಗಡೆಗಿರ್ತದೆ ಮಠದಾಗ ಒಂದಿಷ್ಟು ಮಂದಿ ಪೂಜಾಕ್ಕೆ ನಿಂತಿದ್ರು. ಯಾಕೆ ಆಕಳು ಬರ್ತದೆ ಶ್ರಾವಣ ಸೋಮವಾರ ಅಂತೇಳಿ. ಇವರು ಪಂಚಾರ್ತಿ, ಇವರು ಇಬತ್ತಿ, ಇವರು ಕುಂಕುಮ ಇದನ್ನೆಲ್ಲ ತೊಗೊಂಡು ಪತ್ರಿ ಏರಿಸಿ ಆಕಳ ತೊಗೋಬೇಕು ಮುತ್ತಿದ್ರು. ಅದು ಆಕಳು ಬರ್ತವೆ. ಮುಗಿದೈತದು, ಮುಗಿದೈತೆ. ಅದ್ರಾಗ ಒಬ್ಬ ಋತ್ವಿಕ ಬಲಗಾಲ ಇಡಿಸ್ರಿ ಒಳಗೆ ಬಲಗಾಲ ಇಡಿಸ್ರಿ. ಏನು ಅದಕ್ಕೆ ಬಲಗಾಲ ಎಡಗಾಲ ದಿಕ್ಕತ್ತೈತಿ. ಎದುರು ಬಲಗಾಲ ಎದುರು ಎಡಗಾಲ. ಅದು ಬಲಗಾಲ ಇಡಿಸ್ರಿ ಅಂತ ಅಂದ್ಕೊಳ್ಳಿ. ಒಬ್ಬ ಹರೇದ ಹುಡುಗ ಹಿಂಗೆ ನೆಲಕ್ಕೆ ಅದ್ರ ಬಲಗಾಲ ಎತ್ತಿ ಕೇಳಿಸಿ ಹಿಂಗೆ ಮಾಡಿ ಅದ್ರ ಬಲಗಾಲ ಎತ್ತಿ ಮಠದಾಗ ಹಿಂಗೆ ಒಳಗೆ ಇಡಿಸ್ಬೇಕು ಅನ್ನೋದಕ್ಕೆ ಅದು ಅವನ ಮೇಲೆ ಗದ್ದ ಹೇಳಿ ರಪ್ಪ ಅರ್ಧ ಒಳಗೆ ಅರ್ಧ ಹೊರಗೆ ಸತ್ಯ. ಮಠದಾಗ ಅರ್ಧ ಒಳಗೆ ಅರ್ಧ ಹೊರಗೆ. ಅವ್ರಾಗ 5 ಮಠಗಳಿದ್ದು, ಪಂಚಾಚಾರ್ಯ ಮಠ, ವಿರಕ್ತರ ಮಠ, ಅವಧೂತರ ಮಠ, ಅಧ್ಯಾತ್ಮೈತರ ಮಠ. ಅದು ಬರೋಬ್ಬರಿ ಅದು ಸುಮ್ಮನೆ ಉಳು ಸ್ವಾಮಿಗಳು ಅವ್ರು ಹೇಳಿದ್ರೆ ಬರೋಬ್ಬರಿ ಅದು ಸುಮ್ಮನೆ ಅಂತ ಅವ್ರು ಉಳಿದವ್ರಂತೆ. ಉಳಿದ ಮಂದೆಲ್ಲ ಏನನ್ನವ್ರಂದ್ರೆ, ಯಪ್ಪ ಶ್ರಾವಣ ಸೋಮವಾರದಾಗ ಮಾರಿ ಒಳಗಿಟ್ಟು ಸತ್ತಂದ್ರೆ ಇದನ್ನು ಮೆರಿಸಿ ಮಣ್ಣು ಕೊಡಬೇಕು. ಮಾರಿ ಒಳಗಿಟ್ಟು ಸತ್ತೈತಿ ಮಠದಾಗ. ಅದು ಅದರಾಗ ಕೆಂದ ಆಕಳ 16 ಸೋಲಿಂದು ಮಾರಿ ಒಳಗಿಟ್ಟು ಸತ್ತಂದಿಂದ ಮೆರಿಸಿ ಮಣ್ಣು ಕೊಡಬೇಕು. ಅಲ್ಲಿ ಕೂಡಲೇ ಮೆರೆಸಾಕ ರೊಕ್ಕ ಬೇಕಲ್ಲ, ಟ್ಯಾಕ್ಟರ್ ಬೇಕು, ಅದಕ್ಕೆ ಜಡ್ಡಿ ನಕ್ಕ ಇವ್ರದ್ದು ಟೀಮ್ ಅವ್ರಿಗೆ ದಕ್ಷಿಣ. ಮಠದಾಗ ಏನಿಲ್ಲ ಪಾಪ ಅವಾಗ. ಅದು ಮಠದ 3 ಎಕರೆ ಜಮೀನಿತ್ತು. ಅದ ಜಮೀನು ಹೋಗಿ ಅದ ಆಕಳ ಕೊಟ್ಟ ಒತ್ತಿ ಹೈಕೇಸಿ ರೊಕ್ಕ ತಂದು ಮೆರಿಸಿ ಮಣ್ಣು ಕೊಟ್ಟ. ಹೊರನೂ ಹೋತು ಆಕಳು ನೆಟ್ಟ. ಇದಕ್ಕೆ ದಾನ ಅಂತಾರೆ, ಇದಕ್ಕೆ ಬದುಕಂತಾರೆ. ದಾನ ಕೊಟ್ಟಿಲ್ಲ ನಾವು ಕೊಟ್ಟ. ದಾನ ಕೊಟ್ಟು ಏನು ಮಾಡಿದ? ನಾನು ಮಠದ 3 ಎಕರೆ ಹೊಲ ದಾನ ತಗೊಂಡ. ಹೌದು. ಅಂದ್ರೆ ಯಾಕೆ ಮಾತನ್ನು ನಿಮಗೆ ಹೇಳಕತ್ತೀನಿ ಅಂದರೆ, ಬಂದುದನ ಅರಿದು ಬಳಸು, ಬಂದುದನ ಕಂಡು ಹಿಗ್ಗುವ, ಬಂದುದರಲ್ಲಿ ಬಂಧುಗಳ ಉಣಿಸುವಳು. ಬದುಕನ್ನು ಹೆಂಗೆ ಮಾಡಕತ್ತ? ಅಂಥ ದುಗ್ಗಳೆಯ ತಂದು ಹಿಗ್ಗಿದೆನೋ ರಾಮನಾಥ. ಯಾವುದು ಬರ್ತದೆ, ಏನಿರ್ತದೆ ಬದುಕಿನೊಳಗೆ ಚಂದಂಗಿಟ್ಟುಕೊಂಡು ಇದ್ದುದರೊಳಗೆ ಉಣಿಸಿ ತಿಣಿಸಿ ನಗಿಸಿ ಮತ್ತೊಬ್ಬರನ್ನು ಅರಳಿಸಿ ಇನ್ನೊಬ್ಬರನ್ನು ಕಣ್ಣೀರನ್ನು ಒರೆಸಿ ಬದುಕಿನೊಳಗೆ ಸುಮ್ಮನೆ ಬದುಕೋದಕ್ಕೆ ಸಂಸಾರ, ಅದು ಶರಣ ಸಂಸಾರ ಅಂತಾರೆ. ಆ ಶರಣ ಸಂಸಾರವನ್ನು ಕಲಿಸೋಕ್ಕೆ ಅಪ್ಪವರು ನಮ್ಮನ್ನೆಲ್ಲ ಇಲ್ಲಿ ಕರೆಸ್ತಾರೆ. ಭಾಳ ಸಂತೋಷ ಆಯ್ತು. ವಿಶೇಷವಾಗಿ ತಾವೆಲ್ಲ ಅಪ್ಪಂಗಳ ಪ್ರವಚನವನ್ನು ಕೇಳಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ಬಹಳಷ್ಟು ಇಚ್ಛೆ ಇದೆ. ಬೋಧೀಶ್ವರ ಮಹಾಸ್ವಾಮಿಗಳ ತಪೋಧನರು, ವಿದ್ಯಾಧನರು ಅಂತ ಎಲ್ಲ ಮಹಾನುಭಾವರ ಜೊತೆಗೆ ನಾವು ಈ ಧರ್ಮಚಿಂತನ ಕಾರ್ಯಕ್ರಮದಲ್ಲೇ ಇರೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ನಮನ.
ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.